ನನ್ನ ಒಡೆಯನು ರಕ್ಷಕನು ವಿಮೋಚಕನು ಅತಿ ಬೇಗನೆ ಬರಲಿರುವ ಮೊದಲಿಂಗನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬಂದಿರುವಂಥ ನಿಮ್ಮೆಲ್ಲರಿಗೂ ಕೂಡ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ದೇವರು ನಿಮ್ಮನ್ನು ಅತ್ಯಧಿಕವಾಗಿ ಆಶೀರ್ವಾದ ಮಾಡಿ ಸಮಯದಲ್ಲಿ ನಮ್ಮ ಬಗ್ಗೆ ನಮ್ಮ ಮೇಲೆ ಕೆತ್ತಲು ವಾಕ್ಯ ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಓಕೆ, ಪ್ರೈಸ್ ದಿ ಲಾರ್ಡ್. ಹೆಂಗಿದ್ದೀರಿ ಚಳ್ಳೆ ಕೂಳೂರವರು? ಆರಾಮಿದ್ದೀರಿ? ದೇವರ ನಾಮಕ್ಕೆ ಸ್ತೋತ್ರವಾಗಲಿ, ದೇವರಿಗೆ ಮಹಿಮೆ ಉಂಟಾಗಲಿ. ಈ ಸಮಯದಲ್ಲಿ ಒಂದು ಹೊಸದಾಗಿರ್ತಕ್ಕಂಥ ಒಂದು ನೂತನವಾಗಿರ್ತಕ್ಕಂಥ ಸಂದೇಶದ ಕಡೆಗೆ ನಾವು ಹೋಗ್ಬೇಕಿದ್ದೇವೆ. ಜ್ಞಾನೋಕ್ತಿಗಳ ಪುಸ್ತಕ 3ನೇ ಅಧ್ಯಾಯ 5ನೇ ವಚನ. ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಯೆಹೋವನಲ್ಲಿ ಭರವಸವಿಡು. ನಿನ್ನ ಎಲ್ಲಾ ನಡವಳಿಯಲ್ಲಿ ಆತನ ಚಿತ್ತಕ್ಕೆ ವಿಧೇಯನಾಗಿರು. ಆತನೇ ನಿನ್ನ ಮಾರ್ಗಗಳನ್ನು ಸರಾಗ ಮಾಡುವನು. ನೀನೇ ಬುದ್ಧಿವಂತನು ಎಂದೆಣಿಸದೆ ಯೆಹೋವನಿಗೆ ಭಯಪಟ್ಟು ಕೆಟ್ಟದ್ದನ್ನ ತೊರೆದು ಬಿಡು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ನಾವು ಪರಿಪೂರ್ಣವಾಗಿ ಭರವಸೆ ಇಡುವಂಥದ್ದು ಮನುಷ್ಯರ ಮೇಲೆ ಅಲ್ಲ, ಯಾವೊಬ್ಬ ವ್ಯಕ್ತಿಯ ಮೇಲೆ ಅಲ್ಲ, ಯಾವುದೋ ಒಂದು ಶಕ್ತಿಯ ಮೇಲೆ ಅಲ್ಲ, ಯಾವುದೋ ಒಂದು ಸಂಪ್ರದಾಯದ ಮೇಲೆ ಅಲ್ಲ. ನಾವು ಪರಿಪೂರ್ಣವಾಗಿ ದೇವರ ಮೇಲೆ ಭರವಸೆಯನ್ನ ಇಡುವವರಾಗಬೇಕು. ದೇವ್ರ ವಾಕ್ಯ ಹೇಳ್ತಾ ಇದೆ, ಒಂದು ವೇಳೆ ನೀನು ಸ್ವಂತ ಬುದ್ಧಿ, ಸ್ವಂತ ಆಲೋಚನೆ, ನನಗಿರ್ತಕ್ಕಂಥದ್ದರಲ್ಲಿಯೇ ದೇವ್ರು ನನಗೆ ಏನು ಕೊಡ್ಲಾರದೇ ಇದ್ರೂ ಚಿಂತೆ ಇಲ್ಲ, ನನ್ನ ಸ್ವಂತ ಆಲೋಚನೆ ಮೂಲಕವಾಗಿ ನಾನು ಏನೆಲ್ಲ ಪಡೆದುಕೊಳ್ತೀನಿ ಅಂತೇಳಿ ನೀನು ಹೋಗಿದ್ದೆ ಆದ್ರೆ ವಾಕ್ಯ ಹೇಳುತ್ತೆ ನೀನು ಎಡವಿ ಬೀಳುವಂಥದ್ದು ಖಂಡಿತ ಎಂಬುದಾಗಿ. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸ್ವಬುದ್ಧಿಯನ್ನ ಆಧಾರ ಮಾಡಿಕೊಂಡಿರ್ತಕ್ಕಂಥ ಅನೇಕ ಭಕ್ತರು ನಾಶವಾಗಿ ಹೋಗಿದ್ದಾರೆ. ತಮ್ಮ ಸ್ವಂತ ಮಾರ್ಗಗಳನ್ನ ಆಯ್ಕೆ ಮಾಡಿಕೊಂಡು ಸ್ವಂತ ಮಾರ್ಗದಲ್ಲಿ ಅವರು ನೋಡುವಾಗ ಅದು ಬಹಳ ಅಂದವಾಗಿ, ಚಂದವಾಗಿ, ಐಶ್ವರ್ಯ ಐತೆ ಎನ್ನುವಂತ ರೀತಿಯಲ್ಲಿ ಕಾಣಿಸುವಂತ ಸಮಯದಲ್ಲಿ ಕೂಡ ಅವರು ಎಡವಿ ಬಿದ್ದಿದ್ದಾರೆ. ಬೇರೆ ಭಕ್ತರಾಗಿದ್ದಾಗಲೂ ಕೂಡ ಕಾರಣ ಏನಂದ್ರೆ ಅವರು ಸ್ವಂತ ಮಾರ್ಗವನ್ನ ಆಯ್ಕೆ ಮಾಡಿಕೊಂಡ್ರು. ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ಸ್ವಬುದ್ಧಿಯನ್ನ ಆಧಾರ ಮಾಡಿಕೊಳ್ಳಬೇಡ. ನಿನಗೋಸ್ಕರವಾಗಿ ದೇವರೊಬ್ಬ ಸೇವಕರನ್ನ ಇಟ್ಟಿದ್ದಾರೆ. ನಿನಗೋಸ್ಕರವಾಗಿ ನಿನ್ನನ್ನ ಕಾಯುವುದಕ್ಕಾಗಿ, ನಿನ್ನ ಆತ್ಮಗಳನ್ನ ಕಾಯುವುದಕ್ಕಾಗಿ, ನಿನ್ನ ಆತ್ಮಗಳ ಬಗ್ಗೆ ಲೆಕ್ಕ ಕೊಡುವುದಕ್ಕಾಗಿ ಒಬ್ಬೊಬ್ಬ ದೈವ ಸೇವಕರನ್ನ ದೇವರು ನಿಲ್ಲಿಸಿದ್ದಾರೆ. ಪ್ರಿಯರೇ, ಹಲ್ಲೆಲೂಯಾ. ನಿನಗೆ ಏನಾದ್ರೂ ಕೂಡ ಆ ಕಡೆ ಈ ಕಡೆ ಹೋಗ್ಲಾರ್ದೆ ಯಾರ ಹತ್ರ ಬರ್ಬೇಕು? ನೀನು ದೇವ್ರ ಹತ್ರ ಬರ್ಬೇಕು. ದೇವ್ರ ವಾಕ್ಯ ಹೇಳುತ್ತೆ, ಸ್ವಬುದ್ಧಿಯನ್ನ ಆಧಾರ ಮಾಡಿಕೊಳ್ಳುವಂತವ್ರು ಏನಾಗ್ತಾರೆ? ಬಿದ್ದು ಹೋಗ್ತಾರೆ, ನಾಶವಾಗ್ತಾರೆ, ಅನೇಕವಾಗಿರ್ತಕ್ಕಂಥ ಅವಮಾನಕ್ಕೆ ಈಡಾಗ್ತಾರೆ. ಪ್ರಿಯರೇ, ಈಗ ಒಂದು ಸಾರಿ ಅಬ್ರಹಾಮನು ಎನ್ನುವಂತ ಭಕ್ತಿವಂತನಾಗಿರ್ತಕ್ಕಂಥ ಮನುಷ್ಯ ಇದ್ದ. ಆತನ ಸಹೋದರನ ಮಗ, ಆತನ ಹೆಸರು ಏನಂದ್ರೆ ಲೋಟ ಅಂತೇಳಿ. ಹೆಸರೇನ್ರಿ? ಲೋಟ ಅಂದ್ರೆ ಗ್ಲಾಸ್ ಅನ್ಕೊಂಬೇಡಿ. ಏನ್ರಿ ಅದ ಹೆಸರು? ಲೋಟ. ಆ ಲೋಟನ್ನು ಏನ್ ಮಾಡ್ತಾ ಇದ್ದಾನಂದ್ರೆ, ಸ್ವಲ್ಪ ದಿವಸಗಳ ಕಾಲ ತನ್ನ ದೊಡ್ಡಪ್ಪನ ಸಂಗಡ ಚೆನ್ನಾಗಿ ಇದ್ದ. ಯಾವಾಗ ದೊಡ್ಡಪ್ಪನ ಸಂಗಡ ಇದ್ನೋ ದೇವರು ಅಬ್ರಹಾಮನ ಆಶೀರ್ವಾದ ಮಾಡಿದಂಗೆಲ್ಲ ಆಶೀರ್ವಾದ ಅಬ್ರಹಾಮನಿಗೆ ಮಾತ್ರ ಇರ್ತಾ ಇರ್ಲಿಲ್ಲ, ಆ ಲೋಟನಿಗೂ ಕೂಡ ಆಶೀರ್ವಾದ ಎನ್ನುವಂಥದ್ದು ಬರ್ತಾ ಇತ್ತು. ಪ್ರಿಯರೇ, ಹಲ್ಲೆಲೂಯಾ. ದೇವರು ಆಶೀರ್ವಾದ ಮಾಡಿದ್ರೆ ಒಬ್ರಿಗಲ್ಲ, ಎಲ್ಲರಿಗೂ ಕೂಡ ಆತ ಆಶೀರ್ವಾದವನ್ನ ಬಿಡುಗಡೆ ಮಾಡುವಂತ ಆತನಾಗಿದ್ದಾನೆ. ದೇವರ ವಾಕ್ಯ ಹೇಳ್ತಾ ಇದೆ, ಅಬ್ರಹಾಮನೇ, ನೀನು ಅರಸುವವರನ್ನ ನಾನು ಅರಸುವೆನು, ನೀನು ಶಪಿಸುವವರನ್ನ ನಾನು ಶಪಿಸುವೆನು. 12ನೇ ಅಧ್ಯಾಯ ಮೊದಲು 2-3 ವಾಕ್ಯಗಳಲ್ಲಿ ನಾವು ನೋಡುವಾಗ ಸತ್ಯವೇ ಸ್ಪಷ್ಟವಾಗಿ ನಮಗೆ ಹೇಳುತ್ತೆ. ಪ್ರಿಯರೇ, ನೀನು ಆಶೀರ್ವಾದದ ನಿಧಿಯಾಗ್ತೀಯಾ ಅಂತೇಳಿ. ಹಲ್ಲೆಲೂಯಾ. ಆ ಸಮಯದಲ್ಲಿ ಈ ಲೋಟನು ತನ್ನ ದೊಡ್ಡಪ್ಪನ ಸಂಗಡ ಬಂದಂತ ಸಮಯದಲ್ಲಿ ಒಂದು ಸಣ್ಣದಾಗಿರ್ತಕ್ಕಂಥ ಜಗಳ. ಏನ್ರಿ? ಸಣ್ಣ ಜಗಳ. ಎದ್ರ ಸಲ ಜಗಳ ಬಂತು? ಅವ್ರ ದನ ಕಾಯೋರಿಗೂ ಇವ್ರ ದನ ಕಾಯೋರಿಗೆ, ದೊಡ್ಡಪ್ಪನ ದನಗಳು ಕಾಯುವಂತವ್ರಿಗೂ ಲೋಟನ ದನ ಕಾಯುವಂತವ್ರಿಗೆ ಏನು ಮತ್ತು ಸಣ್ಣದಾಗಿರ್ತಕ್ಕಂಥ ಜಗಳ ಬಂತು. ಆ ಜಗಳ ಏನಾಯ್ತ್ರಿ? ಇಲ್ಲ ಬೇಡ, ನಿಂದಾರ ನೀನ್ ಹಿಡ್ಕ, ನಂದಾರ ನಾ ಹಿಡ್ಕಂತ್ರಿ, ಇಷ್ಟು ದಿನ ಇದೀವಲ್ಲ ಸಂತೋಷವಾಗಿ ಸಾಕು ಎನ್ನುವಂತರ ಮಟ್ಟಿಗೆ ಏನಾಯ್ತ್ರಿ?
ಬಂದ್ಬಿಡ್ತು ಪ್ರೇಯರ್. ಅವಾಗ ಲೋಟ ದೊಡ್ಡಪ್ಪನ ಮಾರ್ಗದಲ್ಲಿ ಇರಲಾರ್ದೆ, ದೊಡ್ಡಪ್ಪನ ಹೇಳಿದ ರೀತಿಯಲ್ಲಿ ನಡಿಲಾರ್ದೆ, ದೊಡ್ಡಪ್ಪ ಯಾವ ದಾರಿಯಲ್ಲಿ ಹಿಡಿದಿದ್ನೋ, ಯಾವ ದೇವರನ್ನ ಆರಾಧನೆ ಮಾಡ್ತಾ ಇದ್ನೋ ಆ ದೇವರ ಬಳಿಗೆ ಹೋಗ್ಲಾರ್ದೆ ಈ ಲೋಟನು ಏನ್ ಮಾಡ್ತಾ ಇದ್ದಾನೆ, ಸ್ವಂತ ಬುದ್ಧಿಯಿಂದ ಏನ್ ಮಾಡ್ತಾ ಇದ್ದಾನ್ರಿ, ನೋಡಿದ್ನಂತ. ಹಿಂಗ ನೋಡಿದ ತಕ್ಷಣ ಅವನಿಗೆ ಏನ್ ಕಾಣಿಸ್ತು, ಸೊದೋಮು ಗೊಮೋರು ಎನ್ನುವಂತ ಪಟ್ಟಣ. ಯಾವ ಪಟ್ಟಣ ಕಾಣಿಸ್ತು, ಸೊದೋಮು ಗೊಮೋರ. ಆ ಪಟ್ಟಣ ಯಾವಾಗ ನೋಡೋದಕ್ಕೆ ಹೆಂಗೈತಿ, ಹಚ್ಚ ಹಸಿರು ಐತಿ. ಹೆಂಗಿದೆ, ಹಚ್ಚ ಹಸಿರಿದೆ, ಅಭಿವೃದ್ಧಿ ಇದೆ. ನಮ್ ದೊಡ್ಡಪ್ಪನ ಹತ್ರ ಏನಿಲ್ವೇನೋ ಅನ್ನುವ ರೀತಿಯಲ್ಲಿ ಅಂದುಕೊಂಡ ಯಾರು, ಈ ಲೋಟ. ಆಯ್ತು, ನಾನು ಸೊದೋಮ ಗೊಮೋರ ಕಡೆಗೆ ಹೋಗ್ಬಿಟ್ರೆ ನನ್ನನ್ನ ಬೀಳಿಸುವಂತವ್ರು ಯಾರು ಇಲ್ಲ ಅಂತ ಹೇಳಿ ತನ್ನ ಪ್ರಯತ್ನಗಳನ್ನ ತಾನು ಅಂದುಕೊಂಡ ರೀತಿಯಲ್ಲಿಯೇ ದೊಡ್ಡಪ್ಪನನ್ನ ಬಿಟ್ಟು ಏನ್ ಮಾಡಿದ್ದಾರೆ, ಆ ಕಡೆ ಹೋದ, ಸೊದೋಮ ಗೊಮೋರ ಎನ್ನುವಂತ ಪಟ್ಟಣದ ಕಡೆ. ಸ್ವಂತ ಮಾರ್ಗ, ಸ್ವಂತ. ಹಲ್ಲೆಲೂಯಾ. ದೇವರಿಗೆ ಮನಸ್ಸನ್ನ ಕೊಡಲಿಲ್ಲ. ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ಸ್ವಬುದ್ಧಿಯನ್ನ ನೀನು ಆಧಾರ ಮಾಡಿಕೊಳ್ಳಬೇಡ, ಯೆಹೋವನಿಗೆ ನೀನು ಎಲ್ಲವನ್ನ ಒಪ್ಪಿಸಿ ಭರವಸೆಯಿಂದ ನೀನು ಇರಬೇಕು. ದೇವ್ರ ಹತ್ರ ಇಟ್ಟಿರ್ತಕ್ಕಂಥ ಮನವಿ ಅದು ಎಂದಿಗೂ ಕೂಡ ಏನಾಗಲ್ಲ, ನಿಷ್ಫಲ ಆಗಲ್ಲ. ಆದ್ರೆ ನೀನು ತಡವರಿಸ್ತಾ ಇರ್ತೀಯ. ಕಾರಣ ಏನು, ಆಗುತ್ತೋ ಇಲ್ವೋ, ಆಗುತ್ತೋ ಇಲ್ವೋ, ಆಗುತ್ತೋ ಇಲ್ಲ ಅಂತೇಳಿ ಇಲ್ಲಿನೂ ಕೊಟ್ಟಿರ್ತೀಯ, ಇನ್ನೊಂದ್ ಕಡೆಗೆ ಎಲ್ಲ ಕಡೆಗೆ ತಿರುಗಿನೂ ಬಂದಿರ್ತೀಯ. ಪ್ರಯೋಜನ ಇಲ್ಲ. ದೇವರು ಮೆಚ್ಚಲ್ಲ. ದೇವ್ರು ಯಾವ ಭಕ್ತಿಯನ್ನು ಮೆಚ್ತಾನೆ, ಪ್ರಾಣ ಹೋದ್ರು ಕೂಡ ನಂಗೆ ಏಸಪ್ಪನ್ ಬಿಟ್ಟು ಎಲ್ಲಿಗೆ ಹೆಜ್ಜೆ ಇಡಲ್ಲ ಅಂತೇಳಿ ಯಾರು ದೃಢವಾದಂತ ರೀತಿಯಲ್ಲಿ ಇರ್ತಾರೋ ಅವ್ರನ್ನ ದೇವ್ರು ಯಾವತ್ತೂ ಕೂಡ ಏನ್ ಮಾಡಲ್ಲ ರೀ, ಕೈ ಬಿಡಲ್ಲ. ಅದಕ್ಕೆ ಸಾಕ್ಷಿಗಳು ಅನೇಕ ಇದಾವೆ. ಮೃತ್ಯುಂಜಯ ಮಠಕ್ಕೆ ಬರುವಂತ ಪ್ರತಿಯೊಬ್ಬ ಮಕ್ಕಳು ಸಾಕ್ಷಿಯನ್ನು ಯಾವ ರೀತಿಯಾಗಿ ಕಾಪಾಡಿಕೊಳ್ತಾ ಇದ್ದಾರೆ. ಅವ್ರು ನಮ್ಮ ಪ್ರಾಣ ಹೋದ್ರು ಕೂಡ ನಮ್ಮ ದೇವ್ರನ್ನ ಬಿಟ್ಟು ನಾವೇನ್ ಮಾಡಲ್ಲ, ತೊಲಗಿ ಹೋಗಲ್ಲ. ಕಾರಣ ದೇವ್ರು ನಮ್ಮನ್ನ ಬಿಡುಗಡೆ ಮಾಡಿದಾನೆ, ನಡೆಸಿದಾನೆ. ಹಲ್ಲೆಲೂಯಾ. ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ, ಈ ಲೋಟನು ಏನ್ ಮಾಡ್ತಾ ಇದ್ದಾನಂದ್ರೆ ಸೊದೋಮ ಗೊಮೋರ ಕಡೆಗೆ ನೋಡಿ, ಆ ಸೊದೋಮ ಗೊಮೋರ ಹೆಂಗ್ ಕಾಣಿಸ್ತಾ ಇದೆ, ಒಂದ್ಸರಿ ಹೋದ್ರೆ 13ನೇ ಅಧ್ಯಾಯ 10ನೇ ವಚನ. ಲೋಟನು ಕಣ್ಣೆತ್ತಿ ನೋಡಲಾಗಿ ಯೋರ್ದಾನ್ ಹೊಳೆಯ ಸುತ್ತಲಿನ ಪ್ರದೇಶವು ಚೊಗರೂರಿನ ತನಕ ಎಲ್ಲಾ ಕಡೆಯಲ್ಲಿಯೂ ನೀರಾವರಿಯ ಸ್ಥಳವೆಂದು ತಿಳಿದುಕೊಂಡನು. ಓದ್ರಿ, 13ನೇ ಅಧ್ಯಾಯ 10ನೇ ವಚನ. ಲೋಟನು ಕಣ್ಣೆತ್ತಿ ನೋಡಲಾಗಿ, ಲೋಟನು ಕಣ್ಣೆತ್ತಿ ನೋಡಲಾಗಿ, ಲೋಟನು ಕಣ್ಣೆತ್ತಿ ನೋಡಲಾಗಿ ಯೋರ್ದಾನ್ ಹೊಳೆಯ ಸುತ್ತಲಿನ ಪ್ರದೇಶವು ಚೋಗರೂರಿನ ತನಕ ಎಲ್ಲಾ ಕಡೆಗಳಲ್ಲಿಯೂ ನೀರಾವರಿಯ ಸ್ಥಳವೆಂದು ತಿಳುಕೊಂಡನು. ಯೆಹೋವನು ಸೊದೋಮ್ ಗೊಮೋರ ಪಟ್ಟಣಗಳನ್ನು ನಾಶ ಮಾಡುವುದಕ್ಕಿಂತ ಮುಂಚೆ ಆ ಸೀಮೆಯು ಯೆಹೋವನ ವನದಂತೆಯೂ ಐಗುಪ್ತ ದೇಶದಂತೆಯೂ ನೀರಾವರಿ ಆಗಿತ್ತು. ಹಲ್ಲೆಲೂಯಾ. ಪ್ರೈಸ್ ಗಾಡ್. ಆ ಒಂದು ಸೀಮೆಯನ್ನು ನೋಡಿದ ಯಾರು, ಈ ಲೋಟ. ನೀರಾವರಿ ಐತಿ, ನನಗೆ ಭಯ ಇಲ್ಲ. ಹಲ್ಲೆಲೂಯಾ. ಆದ್ರೆ ಆ ಸೊದೋಮ ಗೊಮೋರ ಪಟ್ಟಣದಲ್ಲಿ ಭಕ್ತಿ ಇಲ್ಲ, ದೇವರಿಗೆ ಭಯಪಡುವಂತ ಜನರು ಇಲ್ಲ. ಅದನ್ನ ಆಯ್ಕೆ ಮಾಡಿಕೊಂಡು ತನ್ನ ಸ್ವಂತ ಬುದ್ಧಿಯಿಂದ ಅಲ್ಲಿಗೆ ಹೋಗ್ಬಿಟ್ರೆ ಆಯ್ತು, ನಾನು ಎಲ್ಲ ರೀತಿಯಿಂದ ಅಭಿವೃದ್ಧಿ ಆಗ್ತೀನಿ ಅಂತೇಳಿ. ಯಾಕೈತ ದೇವ್ರನ್ನ ಬಿಟ್ಟು ಹೋಗ್ತಾ ಇದ್ದಾನೆ, ದೊಡ್ಡಪ್ಪನ ಬಿಟ್ಟು ಹೋಗ್ತಾ ಇದ್ದಾನೆ, ಯಾಕೈತ, ದನ ಕಾಯುವಂತವರ ಜಗಳದ ಸಮಸ್ಯೆ. ಅದು ದೊಡ್ಡ ಸಮಸ್ಯೆನೆ. ಮಾತಾಡ್ಕೊಂಡ್ರೆ ಎಲ್ಲ ಬಗೆಯಿರ್ತಿತ್ತು. ಅಲ್ಲೇ ದೊಡ್ಡಪ್ಪನ ಹತ್ರ ಇದ್ದಿದ್ರೆ ಎಷ್ಟೋ ಆಶೀರ್ವಾದಗಳನ್ನ ಪಡೆದುಕೊಳ್ಬೇಕಾಗಿತ್ತು. ಲೋಟನ ಹೆಂಡತಿ ಹಿಂತಿರುಗಿ ನೋಡಿ ಉಪ್ಪಿನ ಕಂಬವಾಗುವಂಥದ್ದು ಬೇಕಾಗಿದ್ದಿಲ್ಲ. ಲೋಟನ ಇಬ್ಬರು ಮಕ್ಕಳು ತಂದೆಯೊಟ್ಟಿಗೆ ತಪ್ಪಾದ ಕಾರ್ಯಗಳನ್ನ ಮಾಡಿ ಮೊವಾಬ್ಯರ ಅಮ್ಮೋನಿಯರನ್ನ ಈ ಲೋಕಕ್ಕೆ ಕರೆತರುವಂತ ಸನ್ನಿವೇಶ, ಪಾಪದ ಕಾರ್ಯಗಳು ಕೂಡ ಆಗ್ತಾನೆ ಇರಲಿಲ್ಲ. ಆದ್ರೆ ಒಂದು ಚಿಕ್ಕದಾಗಿರ್ತಕ್ಕಂಥ ನಿರ್ಧಾರ, ಸ್ವಂತ ನಿರ್ಧಾರ, ಸ್ವಂತ ನಿರ್ಧಾರ ಅವರ ಜೀವಿತದಲ್ಲಿ ಎಂತ ದೊಡ್ಡದಾಗಿರ್ತಕ್ಕಂಥ ಪಾಪಗಳನ್ನ ಲೋಕಕ್ಕೆ ಬಳುವಳಿಯಾಗಿ ಕೊಡ್ತಂದ್ರೆ, ಆ ಲೋಟನು ಸ್ವಂತ ಮಕ್ಕಳ ಸಂಗಡ ಸಂಸಾರ ಮಾಡಿದಂತ ಒಂದು ಪರಿಸ್ಥಿತಿ ಪ್ರಿಯರೇ. ಹಲ್ಲೆಲೂಯಾ. ಅದರ ಮೂಲಕವಾಗಿ ಕೆಟ್ಟ ಸಂತತಿ, ಕೆಟ್ಟ ಜನಾಂಗದವರು ಈ ಲೋಕದೊಳಗಡೆ ಹುಟ್ಟಿ ಬಂದ್ರು ಎಂಬುದಾಗಿ ನಾವು ಸತ್ಯವೇದದಲ್ಲಿ ನೋಡ್ತಾ ಇದ್ದೇವೆ. ಆ ಕಡೆಗೆ ಹೋದ, ದೇವರಿಗೆ ಮನಸ್ಸನ್ನ ಕೊಡ್ಲಿಲ್ಲ, ದೇವರ ಬಳಿಯಲ್ಲಿ ಕೇಳಲಿಲ್ಲ. ಹೋದ ಸಮಯದಲ್ಲಿ ಅಲ್ಲಿ ಹೋಗಿ ಪ್ರಾರ್ಥನೆ ಕೂಟ ಅಲ್ಲಿ ಏರ್ಪಾಟ್ ಮಾಡಿದ್ನ, ಅದನ್ನು ಮಾಡಿದ್ರು. ಏನ್ ಮಾಡಿದ್ನಾರೆ, ಹೋಗಿ ಆಯ್ತು ಅಲ್ಲೇ ಹಂಗೆ ವಾಸ ಮಾಡಕತ್ತಿದ್ನ. ಆದ್ರೆ ಅಬ್ರಹಾಮನು ಯಾವ್ದಾದ್ರು ಹೊಸದಾದ ಸ್ಥಳಕ್ಕೆ ಹೋಗಿದ್ದಂದ್ರೆ ಅಲ್ಲಿ ಹೋದ ತಕ್ಷಣ ಫಸ್ಟ್ ಏನ್ ಮಾಡ್ತಾ ಇದ್ದ,
ಗುಡಾರವನ್ನ ಹಾಕಿಸಿದ ಮೇಲೆ ಯಜ್ಞವನ್ನ ಮಾಡ್ತಾ ಇದ್ದ. ಹಲ್ಲೆಲೂಯಾ. ಯಜ್ಞವೇದಿಯನ್ನ ಕಟ್ಟಿಸಿ ಯೆಹೋವನನ್ನ ಆರಾಧನೆ ಮಾಡಿದ ಮೇಲೆಯೇ ಆ ಸ್ಥಳದಲ್ಲಿ ಸ್ಥಿರವಾಗಿ ನೆಲೆಯಾಗಿ ನಿಂತುಕೊಳ್ತಾ ಇದ್ದ. ಅದರ ಸಲಗೆ ಆ ಅಬ್ರಹಾಮನಿಗೆ ಆಶೀರ್ವಾದ ಎನ್ನುವಂಥದ್ದು, ಸಮಾಧಾನ ಎನ್ನುವಂಥದ್ದು ಇರ್ತಾ ಇತ್ತು ಪ್ರಿಯರೇ. ಕಾರಣ ಒಂದೇ, ಅಬ್ರಹಾಮನು ಸ್ವಬುದ್ಧಿಯನ್ನ ಆಧಾರ ಮಾಡಿಕೊಳ್ಳಲಿಲ್ಲ. ತನ್ನ ಎಲ್ಲ ನಡವಳಿಯನ್ನ ಯಾರ ಮೇಲೆ ಒಪ್ಪಿಸಿದ್ದ? ತನಗಿರುವಂತ ಎಲ್ಲ ಭರವಸೆ ಯಾರಾಗಿದ್ರು? ದೇವರಾಗಿದ್ರು ಪ್ರಿಯರೇ. ಅದರ ಸಲ ವಾಕ್ಯ ಹೇಳ್ತಾ ಇದ್ದ ಪ್ರಿಯರೇ, ಸತ್ಯವಾದ ಸ್ಪಷ್ಟವಾಗಿ ಏನಂತ ಹೇಳಂದ್ರೆ, ಸ್ವಂತ ಬುದ್ಧಿಯನ್ನ ನೀವು ಏನ್ ಮಾಡ್ರಿ? ಆಧಾರ ಮಾಡಿಕೊಳ್ಬೇಡ್ರಿ. ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಂಡು ನೀವು ಜೀವಿಸಬೇಡ್ರಿ. ಸ್ವಂತ ಬುದ್ಧಿಯಿಂದ ನೀವೇನಾಗ್ತೀರಿ? ತಪ್ಪಿ ಹೋಗ್ತೀರಿ. ಸ್ವಂತ ಬುದ್ಧಿಯಿಂದ ಅವಮಾನವನ್ನ ನೀವು ಎದುರಿಸಬೇಕಾಗುತ್ತೆ. ಆದ್ರೆ ನಿಮಗಿರುವಂತದ್ದೆಲ್ಲವನ್ನ ನೀವು ದೇವರಿಗೆ ಒಪ್ಪಿಸಿಕೊಟ್ಟಾಗ ಆ ದೇವರು ನಡೆಸ್ತಾನೆ ಪ್ರಿಯರೇ. ಭರವಸೆಯಿಂದ ನಾವು ಇರುವವರಾಗಬೇಕು. ಹೀಗೆ ಯೇಸು ಕ್ರಿಸ್ತನು ಸೃಷ್ಟಿಕರ್ತನಾದ ದೇವರು ನರಾವತಾರಿಗೆ ಈ ಲೋಕಕ್ಕೆ ಕಾಲಿಟ್ಟಿರ್ತಕ್ಕಂಥ ಸಮಯದಲ್ಲಿ ಪೂರ್ವದಲ್ಲಿರ್ತಕ್ಕಂಥ ಜ್ಞಾನಿಗಳಿಗೆ ಏನ್ ಮಾಡಿದ್ರು? ಅವ್ರ ಗ್ರಂಥಗಳನ್ನು ಓದ್ತಾ ಇರ್ಬೇಕಾದ್ರೆ ಯಾವಾಗ ಹೊಸದಾಗಿರ್ತಕ್ಕಂಥ ನಕ್ಷತ್ರ ಹುಟ್ಟಿದೆ ಎಂಬುದಾಗಿ ಏನ್ ಮಾಡಿದರೆ, ಆ ನಕ್ಷತ್ರ ಹುಟ್ಟಿದಂತ ಕಾಲವನ್ನ, ಡೇಟನ್ನು ಎಲ್ಲ ನೋಡಿ ಅವ್ರ ಗ್ರಂಥಗಳಲ್ಲಿ ತೆಗೆದು ನೋಡಿದಾಗ ಜಂದ ಅವ್ಯವಸ್ಥೆ ಎನ್ನುವಂತ ಗ್ರಂಥದಲ್ಲಿ ಏನಿತ್ತು? ಕನ್ನಿಕೆಯು ಗರ್ಭಿಣಿಯಾಗಿ ಒಬ್ಬ ಮಗನನ್ನ ನಡೀತಾಳೆ. ಆತನು ಯಾವಾಗ ಹುಟ್ಟುತ್ತಾನೋ ಅಲ್ಲಿ ಕೂಡ ಆಕಾಶದಲ್ಲಿ ಒಂದು ನಕ್ಷತ್ರ ಹುಟ್ಟುತ್ತೆ ಎಂಬುದನ್ನು ಅವ್ರು ತಿಳಿದುಕೊಂಡು, ಆ ಆಕಾಶದಲ್ಲಿರ್ತಕ್ಕಂಥ ನಕ್ಷತ್ರ ಯಾವಾಗ ರಾತ್ರಿ ದಾರಿ ನಡೆಸ್ತಿತ್ತೋ ಆ ದಾರಿ ಹಿಡಿದುಕೊಂಡು ಏನ್ ಮಾಡ್ತಾ ಇದ್ರು? ಇವರು ಹೋಗ್ತಾ ಇದ್ರು ಪ್ರಿಯರೇ. ಹೋದ ತಕ್ಷಣ ಸ್ವಂತ ಬುದ್ಧಿಯನ್ನ ಆಧಾರ ಮಾಡಿಕೊಂಡ್ರು. ಏನ್ ಆಧಾರ ಮಾಡಿಕೊಂಡ್ರು? ಸ್ವಂತ ಬುದ್ಧಿ. ಇವರು ಮತ್ತಾಯನ ಬಳಸುವ 2ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಏನ್ ಮಾಡ್ತಾ ಇದಾರಂದ್ರೆ, ಯಹೂದ್ಯರ ಅರಸನು ಹುಟ್ಟಬೇಕಾಗಿರುವಂತದ್ದು ಎಲ್ಲಿ ಹುಡ್ತಾನೆ? ಆ ರಾಜ ಎಲ್ಲಿ ಹುಡ್ತಾನೆ ಅಂದ್ರೆ ನೀವು ಹೇಳ್ತೀರಿ, ಎಲ್ಲಿ? ಅರಮನೆ ಹುಟ್ಟಿರ್ತಾನ್ರಿ ಅಂತ ಹೇಳಿ. ಇವರು ಸ್ವಂತ ಬುದ್ಧಿಯಿಂದ, ಲೋಕದ ಜ್ಞಾನದಿಂದ ತುಂಬಿದವರಾಗಿ ಎಲ್ಲಿಗೆ ಹೋದ್ರಿ? ಹೆರೋದನ ಮನೆಗೆ ಹೋದ್ರು. ಎಲ್ಲಿಗೆ ಹೋದ್ರಿ ಸಾಗರ್? ಹೆರೋದನ ಮನೆಗೆ ಹೋಗಿ ಕೇಳ್ತಾ ಇದ್ರೆ ಏನಂತ ಹೇಳಿ? ಯಹೂದ್ಯರ ರಾಜನು ಹುಟ್ಟಿರುವಂತದ್ದು ಎಲ್ಲಿ? ಇವ್ರಿಗೆ ಯಾರ ಜ್ಞಾನ ಉಳ್ಳವರಾಗಿ ಇವ್ರು ನಡ್ತಾ ಇದ್ದಾರೆ? ಸ್ವಂತ ಜ್ಞಾನ. ಯಾರ ಜ್ಞಾನ? ಸ್ವಂತ ಜ್ಞಾನ. ಆ ನಕ್ಷತ್ರವನ್ನ ಹಿಂಬಾಲಿಸಿ ನಡೆದಿದ್ರೆ ಆ ನಕ್ಷತ್ರ ಏನ್ ಮಾಡ್ತಾ ಇತ್ತು? ಬೆತ್ಲೆಹೇಮಿಗೆ ತೋರಿಸ್ತಾ ಇತ್ತು. ಆ ನಕ್ಷತ್ರ ನಜರೇತ್ ಎನ್ನುವಂತ ಊರಿನ ಕಡೆಗೆ ತೋರಿಸ್ತಾ ಇತ್ತು. ಆದ್ರೆ ಇವ್ರು ಏನ್ ಮಾಡಿದ್ದಾರೆ? ಸ್ವಂತ ಬುದ್ಧಿಯನ್ನ ಆಧಾರ ಮಾಡಿಕೊಂಡಿದ್ದಾರೆ. ಆ ಸ್ವಂತ ಬುದ್ಧಿಯನ್ನು ಆಧಾರ ಮಾಡಿಕೊಂಡ ಕಾರಣಕ್ಕಾಗಿ ಅವ್ರು ಎಲ್ಲಿಗೆ ಹೋದ್ರಂತೆ? ಹೆರೋದನ ಮನೆಗೆ, ಅರಮನೆಗೆ ಹೋದ್ರು. ಅರಮನೆಗೆ ಹೋಗಿ ಕೇಳ್ತಾ ಇದ್ದಾರೆ, ಯೇಸು ಸ್ವಾಮಿ ಎಲ್ಲಿದಾನ? ಹುಟ್ಟಬೇಕಾದ ದೇವರು ಎಲ್ಲಿ ಹುಟ್ಟೇನ ಅಂತ ಹೇಳಿ ಕೇಳಿದಂತ ಸಮಯದಲ್ಲಿ ಅವಾಗ ಆ ರಾಜನಿಗೂ ಭಯ, ಅಲ್ಲಿರ್ತಕ್ಕಂಥ ಎಲ್ಲ ಮಂತ್ರಿಗಳಿಗೂ ಭಯ, ಅಲ್ಲಿರ್ತಕ್ಕಂಥ ಎಲ್ಲ ಯೆರೂಸಲೇಮಿನಲ್ಲಿರುವಂತ ಜನರೆಲ್ಲರೂ ಕೂಡ ಏನಾದ್ರಂತೆ? ಕಳವಳ ಪಟ್ರು, ಭಯಗೊಂಡ್ರು. ಕಾರಣ ಏನ್ರಿ? ಕಾರಣ ಏನು? ಇವಾಗ್ಲೇ ಹೆರೋದನ, ಮತ್ತೆ ಇನ್ನೊಬ್ಬ ರಾಜ ಯಾಕ? ಇವಾಗ ಮೋದಿ ಅವರು ಅದಾರ, ಇನ್ನೊಬ್ಬರು ಯಾಕಂತೇಳಿ ನೀವ್ ಹೆಂಗಂತೀರಿ? ಅವಾಗ್ಲೇ ಅಲ್ಲಿ ಯಾರಿದ್ದಾರೆ? ಹೆರೋದ ಮಹಾರಾಜ ಇದ್ದಾನೆ, ಇನ್ನೊಬ್ಬ ರಾಜ ಎಲ್ಲಿ ಹುಟ್ಟುತ್ತಾನ? ಮತ್ತೆ ಇನ್ನೊಬ್ಬ ರಾಜ ಬಂದ್ರಪ್ಪ ಅಂದ್ರೆ ಹೆರೋದನಿಗೆ ಏನಾಗುತ್ತೆ? ಕಷ್ಟ ಆಗುತ್ತೆ ಅನ್ನುವ ರೀತಿಯಲ್ಲಿ ಅವರೆಲ್ಲರೂ ಕೂಡ ಭಯ ಕಂಪಿತರಾದ್ರ ಪ್ರೇರಲ್ಲಿ. ಸತ್ಯವೇದ ಹೇಳ್ತಾ ಇದೆ, ಇವರು ಸ್ವಂತ ಜ್ಞಾನವನ್ನ ಅವಲಂಬಿಸಿ, ಸ್ವಂತ ಮಾರ್ಗವನ್ನ ಅವಲಂಬಿಸಿ, ಸ್ವಬುದ್ಧಿಯನ್ನ ಅವಲಂಬಿಸಿ ದೇವರು ಕಳಿಸಿರ್ತಕ್ಕಂಥ ಮಾರ್ಗವನ್ನ ಬಿಟ್ಟು ತಮ್ಮ ಮಾರ್ಗದ ಮೂಲಕವಾಗಿ ಆಲೋಚನೆ ಮಾಡಿ ಎಲ್ಲಿಗೆ ಹೋದ್ರು? ಇವರು ಯೆರೂಸಲೇಮಿಗೆ ಹೋದ್ರು. ಯೆರೂಸಲೇಮಿಗೆ ಹೋದ್ರು. ಹೋದ ಸಮಯದಲ್ಲಿ 2 ವರ್ಷದ ಮಕ್ಕಳ ಸಾಯೋದಕ್ಕೆ ಮೂಲ ಕಾರಣರಾಗಿದ್ದಂಥವ್ರು ಯಾರು? ಈ ಜ್ಞಾನಿಗಳು. ಯಾರ್ರಿ? 2 ವರ್ಷದ ಮಕ್ಕಳು ಸಾಯೋದಕ್ಕೆ ಕಾರಣ ಯಾರು? ಜ್ಞಾನಿಗಳೇ. ಒಂದು ವೇಳೆ ಹೆರೋದನ ಅರಮನೆಗೆ ಇವ್ರು ಹೋಗ್ಲಾರ್ದೆ ಇದ್ದಿದ್ರೆ ಹೆರೋದನಿಗೆ ಗೊತ್ತಾಗ್ತಾ ಇತ್ತಾ? ಗೊತ್ತಾಗ್ತಾ ಇರಲಿಲ್ಲ ಪ್ರಿಯರೇ. ಅದ್ರ ಸಲ ವಾಕ್ಯ ಹೇಳ್ತಾ ಇದೆ, ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಂಡ್ರೆ ನಷ್ಟನೇ ಸಂಭವಿಸುವಂಥದ್ದು. ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಂಡಿರ್ತಕ್ಕಂಥ ಈ ಜ್ಞಾನಿಗಳು ಪುನಃ ತಮ್ಮ ತಪ್ಪನ್ನು ತಿಳಿದುಕೊಂಡು ಏನ್ ಮಾಡಿದ್ರು? ದೇವರ ಮಾರ್ಗದ ಕೆಳಗಡೆ ಬಂದ್ರು ಪ್ರಿಯರೇ. ಬಂದಂತ ಸಮಯದಲ್ಲಿ ವಾಕ್ಯ ಹೇಳ್ತಾ ಇದೆ, ಪುನಃ ನಕ್ಷತ್ರ ಅವರಿಗೆ ಕಾಣಿಸಿಕೊಂಡು ಕೂಸು ಇರುವಂತ ಮನೆಯ ಮೇಲೆ ಬಂದು ನಿಂತಿತ್ತು. ಕೂಸು ಈಗ ಎಲ್ಲಿದೆ? ಕೂಸು ಎಲ್ಲಿದೆ? ಈಗ ಬೆತ್ಲೆಹೇಮಿನಲ್ಲಿಲ್ಲ. ಎಲ್ಲಿದೆ? ನಜರೇತ್ ಎನ್ನುವಂತ ಊರಿನಲ್ಲಿದೆ. 2 ವರ್ಷದ ಮಗು. 2 ವರ್ಷದಿಂದ ಅವ್ರು ಏನ್ ಮಾಡ್ತಾ ಇದಾರೆ? ಪ್ರಯಾಣ ಮಾಡ್ತಾ ಇದಾರೆ. ಯಾವ ಸಮಯದಲ್ಲಿ ಪ್ರಯಾಣ ಮಾಡ್ತಾ ಇದಾರೆ? ರಾತ್ರಿಯ ಸಮಯ.
ಹಲ್ಲೆಲೂಯಾ. ಮಳೆ ಅನ್ನದೆ, ಚಳಿ ಅನ್ನದೆ, ಹಲ್ಲೆಲೂಯಾ, ಕಾಡುಗಳ ಮಧ್ಯದಲ್ಲಿ ಅವ್ರು ಏನ್ ಮಾಡ್ತಾ ಇದ್ದಾರೆ? ದೇವರನ್ನ ಹುಡುಕ್ತಾ ಹುಡುಕ್ತಾ ಬಂದಿದ್ದಾರೆ. ಅದರ ಸಲ ವಾಕ್ಯ ಹೇಳ್ತಾ ಇದೆ, ಸ್ವಂತ ಬುದ್ಧಿಯನ್ನ ನೀನು ಎಷ್ಟರವರೆಗೆ ಅವಲಂಬನೆ ಮಾಡಿದಾಗಲೂ ಕೂಡ ಅದು ನಿನಗೆ ಏನ್ ಮಾಡುತ್ತೆ? ನಷ್ಟವನ್ನ ತಂದಿಡುತ್ತೆ. ಸ್ವಬುದ್ಧಿಯನ್ನ ಯಾವತ್ತೂ ಕೂಡ ನೀನು ಆಧಾರ ಮಾಡಿಕೊಳ್ಬೇಡ. ಅಂದ್ರೆ ನಾವು ಪ್ರತಿಯೊಂದಕ್ಕೆ ದೇವರಿಗೆ ನಾವು ಕೇಳ್ಕೊಬೇಕಂಡ್ರಿ ಅಂತೇಳಿ ಅಂತೀರಿ. ಪ್ರತಿಯೊಂದು ಪ್ರಾರಂಭ ಪ್ರಾರ್ಥನೆ ಆದ್ರೆ ನಿನ್ನ ಹಂತದ ಎಲ್ಲ ಕಾರ್ಯಗಳು ಹೆಂಗಿರ್ತಾವು? ಸಕ್ಸಸ್ ಆಗಿರ್ತಾವೆ. ಪ್ರಾರ್ಥನೆಯಿಂದ ಯಾವುದೇ ಕಾರ್ಯ ನೀನು ಪ್ರಾರಂಭ ಮಾಡಿದ್ರೆ, ದೇವರ ಹತ್ರ ಮನವಿ ಇಟ್ಟಿದ್ದೇ ಆದ್ರೆ ಆ ಕಾರ್ಯ ಎಂದಿಗೂ ಕೂಡ ಫೇಲ್ ಆಗಲ್ಲ. ಆದ್ರೆ ನಿನಗೆ ಏನ್ ಬೇಕು? ನಂಬಿಕೆ ಬೇಕು. ನಂಬಿಕೆ ಇಲ್ಲಾರ್ದೆ ನಿನಗೆ ದೇವರನ್ನ ಏನ್ ಮಾಡಕ್ಕಾಗಲ್ಲ. ಯಾವ ಕಾರ್ಯ ಆತನಿಂದ ಹೊಂದಿಕೊಳ್ಳೋದಕ್ಕೆ ಆಗೋದೇ ಇಲ್ಲ. 11ನೇ ಅಧ್ಯಾಯ 6ನೇ ವಚನ ನಮಗೆ ಹೇಳ್ತಾ ಇದೆ, ಇಬ್ರಿಯರಿಗೆ ಬರೆದಂತ ಪತ್ರಿಕೆಯಲ್ಲಿ ಪ್ರಿಯರೇ. ಅದರ ಸಲುವಾಗಿ ಸತ್ಯವೇದ ಸ್ಪಷ್ಟವಾಗಿ ತಿಳಿಸ್ತಾ ಇದೆ, ಸ್ವಂತ ಬುದ್ಧಿ ಬೇಡ, ಸ್ವಂತ ಆಲೋಚನೆಗಳು ಬೇಡ. ದೇವರಿಗೆ ನಮ್ಮನ್ನ ನಾವು ಏನ್ ಮಾಡೋಣ? ಒಪ್ಪಿಸಿಕೊಳ್ಳೋಣ. ಆತನ ವಾಕ್ಯ ಹೇಳುತ್ತೆ ಏನಂತೇಳಿ, ಈ ರೀತಿಯಾಗಿ ನೀನ್ ನಡೆದರೆ ನಿನ್ಗೆ ಏನಾಗುತ್ತೆ ನೋಡ್ರಿ. 6ನೇ ವಚನ ಓದ್ರಿ. 11:6. ಇಲ್ಲ 3:6 ಜ್ಞಾನಕ್ಕೆ. ನಿನ್ನ ಎಲ್ಲಾ ನಡವಳಿಯಲ್ಲಿ ಆತನ ಚಿತ್ತಕ್ಕೆ ವಿಧೇಯನಾಗಿರು, ಆತನೇ ನಿನ್ನ ಮಾರ್ಗಗಳನ್ನು ಸರಾಗ ಮಾಡುವನು. ನೀನೇ ಬುದ್ಧಿವಂತನು ಎಂದೆಣಿಸಿದ ಯೆಹೋವನಿಗೆ ಭಯಪಟ್ಟು ಕೆಟ್ಟದ್ದನ್ನ ತೊರೆದು ಬಿಡು. ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು, ಎಲುಬುಗಳಿಗೆ ಸಾರವು ಉಂಟಾಗು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರು ಏನ್ ಮಾಡ್ತಾನಂತೆ? ನಿನ್ನ ಮಾರ್ಗವನ್ನ ಸರಾಗ ಮಾಡ್ತಾನೆ. ಏನ್ ಮಾಡ್ತಾನೆ? ನಿನ್ನ ಜೀವಿತದ ಪಯಣ ಇಷ್ಟಕ್ಕೆ ಇಲ್ಲ. ಇನ್ನ ನಾಳೆ ನಾಡದ 2020 ಕೊನೆಯ ದಿವಸಗಳಲ್ಲಿ ನಾವು ಬಂದಿದ್ದೇವೆ. 2021 ಇನ್ನ ಅನೇಕ ವರ್ಷಗಳು ನಾವು ಮುಂದೆ ಹೋಗ್ಬೇಕಾಗಿದೆ. ದೇವ್ರ ಚಿತ್ತವಾದ್ರೆ, ಒಂದು ವೇಳೆ ದೇವ್ರು ಬಂದ್ಬಿಟ್ರೆ ಮಧ್ಯಾಕಾಶದಲ್ಲಿ ಸೀನ್ ಎಲ್ಲ ಏನಾಗುತ್ತೆ? ಕಂಪ್ಲೀಟ್ ಚೇಂಜ್ ಆಗ್ಬಿಡುತ್ತೆ. ನಾವಿಲ್ಲಿ ಇರಲ್ಲ. ನಾವೆಲ್ಲಿರ್ತೀವಿ? ನಂಬಿದಂಥವ್ರು ಮಧ್ಯಾಕಾಶದಲ್ಲಿ ಎತ್ತಲ್ಪಟ್ಟಿರ್ತೀವಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅದರ ಸಲುವಾಗಿ ಪ್ರಿಯರೇ, ವಾಕ್ಯ ಹೇಳ್ತಾ ಇದೆ, ದೇವ್ರ ಚಿತ್ತವಾದರೆ ಮುಂದಿನ ಎಲ್ಲ ನಮ್ಮ ಮಾರ್ಗಗಳನ್ನ ದೇವ್ರು ಏನ್ ಮಾಡ್ತಾನಂತೆ? ಸರಾಗ ಮಾಡ್ತಾನೆ, ಸರಳ ಮಾಡ್ತಾನೆ. ಕಷ್ಟ ಎಂಬುದಾಗಿ ಇದ್ದಾಗಲೂ ಕೂಡ ಆ ಕಷ್ಟವನ್ನ ದೇವ್ರು ಏನ್ ಮಾಡ್ತಾರೆ? ಓಡು ಮಾಡ್ತಾರೆ. ಸಮಸ್ಯೆ ಬರಲಾರದೆ ಇದ್ರೆ ನಾವು ಭಕ್ತಿವಂತರಾಗಲ್ಲ. ಹಲ್ಲೆಲೂಯಾ. ಆ ಕಲ್ಲಿಗೆ ಹೊಡಿಲಾರದೆ ಇದ್ರೆ ಉಳಿಪೆಟ್ಟು ಅದು ಒಂದು ಶಿಲೆಯಾಗಿ ಮಾರ್ಪಾಟಾಗುತ್ತಾ? ಆಗಲ್ಲ. ಹಲ್ಲೆಲೂಯಾ. ಅದರಂಗೆ ಶಿಲೆಯಾಗಿ ಮಾರ್ಪಾಟಾಗಬೇಕಾದ್ರೆ ಆ ಶಿಲ್ಪಕಾರ ಎಷ್ಟೋ ಸಲ ಅದ್ರ ಮೇಲೆ ಏನ್ ಮಾಡ್ತಾನೆ? ಹೊಡಿತಾನೆ. ಪೆಟ್ಟನ್ನು ಹೊಡೆದು 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 ಕಡು ಬಂಡೆಯಾಗಿರ್ತಕ್ಕಂಥ ಅದನ್ನ ಒಂದು ಆಕಾರಕ್ಕೆ ತರ್ತಾನೆ. ನಾವು ಸಾಮಾನ್ಯವಾದವರಲ್ಲ. ಹಲ್ಲೆಲೂಯಾ. ನಾವು ಸಾಮಾನ್ಯವಾದವರಲ್ಲ. ಇಲ್ಲೇ ಕುತ್ಕೊಂಡಿರ್ತೀವಿ, ಏನೇನೋ ಯೋಚನೆಗಳೆಲ್ಲ ಮಾಡುವಂತವರಾಗಿರ್ತೀವಿ. ಹಲ್ಲೆಲೂಯಾ. ದೇವ್ರು ನಮ್ಮನ್ನು ಏನ್ ಮಾಡ್ತಾನೆ? ಕೆತ್ತುತ್ತಾನೆ. ಬೇಡವಾದದ್ದೆಲ್ಲ ತೆಗೆದು 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 ಹಾಕಿದ ಮೇಲೆ ಅವಾಗ ನಾವು ದೇವರ ರೀತಿಯಲ್ಲಿ ಆಗ್ತೀವಿ ಪ್ರಿಯರು. ಅದರ ಸಲುವಾಗಿ ವಾಕ್ಯ ಹೇಳ್ತಾ ಇದೆ, ಪರಿಶುದ್ಧಾತ್ಮ ದೇವರು ನಮ್ಗೆ ಏನ್ ಮಾಡ್ತಾನಂತೆ? ಅಲಂಕಾರ ಮಾಡುವುದಕ್ಕಾಗಿದ್ದಾನೆ. ಹಲ್ಲೆಲೂಯಾ. ಯಾವ ರೀತಿಯಾಗಿ ಎಸ್ತೇರಳ ಚರಿತ್ರೆಯಲ್ಲಿ ಅಹಷ್ವೇರೋಷ ರಾಜನು ಯಾವ ರೀತಿಯಾಗಿ ಮೊದಲನೇ ಹೆಂಡತಿಯನ್ನ ಬಿಟ್ಟಂತ ಸಮಯದಲ್ಲಿ ಎಸ್ತೇರಳು ಮತ್ತು ಇನ್ನು ಅನೇಕ ಕನ್ಯೆಯರನ್ನ ಹಗೆ ಎನ್ನುವಂತ ವ್ಯಕ್ತಿ ಅಲಂಕಾರ ಮಾಡ್ತಾ ಇದ್ನೋ, ಅದರಂಗ ಪರಿಶುದ್ಧಾತ್ಮ ದೇವರು ಮೊದಲಿಂಗನಾದ ಯೇಸು ಕ್ರಿಸ್ತನಿಗೋಸ್ಕರವಾಗಿ ನಮ್ಮನ್ನು ಏನ್ ಮಾಡ್ತಾ ಇದ್ದಾನೆ? ಅಲಂಕಾರ ಮಾಡ್ತಾ ಇದ್ದಾನೆ. ಅಲಂಕಾರ ಮಾಡಬೇಕಾದ್ರೆ, ಯೇಸುವಿಗೆ ಒಪ್ಪಿದಂತ ಕನ್ಯೆ ನಾವು ಆಗಬೇಕಾದ್ರೆ ಮೊದಲನೇದಾಗಿ ನಮ್ಮ ಪಾಪಗಳನ್ನ ನಾವು ತೊಳೆದುಕೊಳ್ಬೇಕು. ಎಲ್ಲದಕ್ಕೂ ಕೂಡ ಸ್ವಂತ ಬುದ್ಧಿಯನ್ನ ಬಿಟ್ಟು ನಾವು ದೇವರಿಗೆ ಒಡಂಬಟ್ಟು ನಡೆಯುವವರಾಗಬೇಕು. ಅದರ ಸಲುವಾಗಿ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ನಿನ್ನ ಮಾರ್ಗ ಸರಾಗವಾಗಬೇಕಾದ್ರೆ ಎಲ್ಲದನ್ನ ನಿನ್ನ ಚಿತ್ತ ಎಲ್ಲವೂ ಕೂಡ ಯಾರಿಗೆ ಒಪ್ಪಿಸ್ಬೇಕು? ನೀನು ದೇವರಿಗೆ ಒಪ್ಪಿಸ್ಬೇಕು ಪ್ರಿಯರೇ. ದೇವರು ಯಾವತ್ತೂ ಕೂಡ ತನ್ನ ಮಕ್ಕಳನ್ನ ಎಂದಿಗೂ ಕೂಡ ಕೈ ಬಿಟ್ಟಿರುವಂತದ್ದು ದಾಖಲೆಯಲ್ಲಿ ಇಲ್ಲವೇ ಇಲ್ಲ, ಚರಿತ್ರೆಯಲ್ಲಿ ಇಲ್ಲವೇ ಇಲ್ಲ. ಒಂದು ವೇಳೆ ಕೈ ಬಿಟ್ಟನಂತಂದ್ರೆ ಅವರು ತೋಡಿದ ಗುಂಡೆಗೆ ಅವರು ಬಿದ್ದಾರೆ. ಹಲ್ಲೆಲೂಯಾ. ಯಾವಾಗ ಕೈ ಬಿಟ್ಟನ ದೇವರು? ಬಂಡ್ರು ನೀವು ಎಷ್ಟು ಹೇಳಿದ್ರು ಕೂಡ ನೀವು ಬದಲಾವಣೆ ಆಗ್ತಾ ಇಲ್ಲ. ಎಷ್ಟು ಹೇಳ್ಕೊಂತ ಬಂದೆ ಆದ್ರೂ ಕೂಡ ನೀವು ಬದಲಾವಣೆ ಆಗ್ತಾ ಇಲ್ಲ ಅಂತ ಹೇಳಿ 11 ದಿವಸ ಮುಟ್ಟುವಂಥದ್ದನ್ನ ದೇವ್ರು ಎಷ್ಟು ದಿವಸ ಮುಟ್ಟಿಸಿದ್ರಿ? 40 ವರ್ಷ. ಆದ್ರೂ ದೇವ್ರನ್ನ ಅವ್ರು ನಂಬಲೇ ಇಲ್ಲ ಅಂತ ಹೇಳುತ್ತೆ. ಕೀರ್ತನೆ 106ನೇ
ಆ ಕೀರ್ತನೆಯಲ್ಲಿ ಪ್ರಿಯರೇ. ಹಲ್ಲೆಲೂಯಾ. ದೇವರನ್ನೇ ಮರೆತು ಬಿಟ್ಟು, ದೇವರು ಎಷ್ಟೋ ಅದ್ಭುತ ಆಶ್ಚರ್ಯ ಕಾರ್ಯಗಳನ್ನು ಅವ್ರ ಜೀವಿತದಲ್ಲಿ ಮಾಡಿದಾಗಲೂ ಕೂಡ ಆ ದೇವರನ್ನ ಅವರು ಮರೆತು ಬಿಟ್ಟರು ಎಂಬುದಾಗಿ. ಕಾರಣ ಒಂದೇ, ಅವರಿಗೆ ಈ ಲೋಕದ ಆಚಾರ ಸಂಪ್ರದಾಯ ಪದ್ಧತಿಗಳು, ಈ ಲೋಕದಲ್ಲಿ ಕಾಣುವಂತ, ಕಣ್ಣಿಗೆ ಕಾಣುವಂತ ಸುಂದರವಾಗಿರ್ತಕ್ಕಂಥ ಸ್ಥಿತಿಗತಿಗಳು ಇವೇ ಇಷ್ಟವಾದ ಹೊರತಾಗಿ, ಆಸ್ತಿ ಐಶ್ವರ್ಯನೇ ಇಷ್ಟ ಆಯ್ತು ಹೊರತಾಗಿ ಆ ದೇವರು ಕೊಡುವಂತ ನಿತ್ಯ ಶಾಶ್ವತವಾಗಿರ್ತಕ್ಕಂಥ ದೇಶವನ್ನು ಅವರು ಬೇಡ ಎಂಬುದಾಗಿ ತಿರಸ್ಕಾರ ಮಾಡಿದ್ರು ಪ್ರಿಯರೇ. ಹಲ್ಲೆಲೂಯಾ. ಒಂದ್ಸಾರಿ ಓದ್ತಿರ 106ನೇ ಕೀರ್ತನೆ, ತೆಗೆದಿದ್ರ ಸಿಕ್ಕಿರ ವಚನ 22 13 ಮತ್ತು 22. 106ನೇ. ಆದರೆ ಅವರು ಬೇಗನೆ ಆತನ ಕೆಲಸಗಳನ್ನ ಮರೆತು ಆತನ ಸಂಕಲ್ಪವನ್ನ ಕಾದಿರದೆ ಅರಣ್ಯದಲ್ಲಿ ಆಶಾತುರರಾಗಿ ಅಡವಿಯಲ್ಲಿ ದೇವರನ್ನು ಪರೀಕ್ಷಿಸಿದರು. 22ನೇ ವಚನದಲ್ಲಿ, ಕೆಂಪು ಸಮುದ್ರದ ಬಳಿಯಲ್ಲಿ ಘೋರ ಕೃತ್ಯಗಳನ್ನು ನಡೆಸಿದ ನಮ್ಮ ರಕ್ಷಕನಾದ ದೇವರನ್ನು ಮರೆತು ಬಿಟ್ಟರಂತ ಕಂಪ್ಲೀಟ್ ಆಗಿ. ಯಾರನ್ರಿ? ದೇವರನ್ನ. ಯಾವ ದೇವರು ಆ ಒಂದು ಐಗುಪ್ತ ದೇಶದಿಂದ ಕಾನಾನ್ ದೇಶಕ್ಕೆ ನಡೆಸ್ತಾ ಇದ್ದಾರೋ, ಐಗುಪ್ತ ದೇಶದಲ್ಲಿರುವಾಗ ಎಷ್ಟು ಶ್ರಮೆ ಸಂಕಟದ ಮಧ್ಯದಲ್ಲಿ ಅವರಿಗೆ ಬೇಕಾದಂತ ಸಮಯದಲ್ಲಿ ಆಹಾರ ಅನ್ನ ಎಲ್ಲವುಗಳನ್ನು ಒದಗಿಸಿ ಕೊಟ್ಟಿದ್ದಾರೋ ಆ ದೇವರನ್ನು ಏನ್ ಮಾಡಿಬಿಟ್ರಂತ ಇವರು ಮರೆತು ಬಿಟ್ರು. ಸಮೃದ್ಧಿ ಬಂದಾಗ, ಹಣ ಬಂದಾಗ, ಆಸ್ತಿ ಬಂದಾಗ, ಐಶ್ವರ್ಯ ಬಂದಾಗ, ಎಲ್ಲರಿಗೂ ಕೂಡ ಶಾಂತಿ ಬಂದಾಗ ನಮ್ಗೆ ಯಾಕ್ರಿ ಬೇಕು ದೇವ್ರು? ನಮ್ಗೆ ಯಾಕೆ ಬೇಕು ದೇವ್ರು ಅಂತ ಹೇಳಿ ಏನ್ ಮಾಡ್ತಾರೆ ಮನುಷ್ಯರು? ಮಾತಾಡ್ತಾರೆ. ಅದ್ರ ಸಲುವಾಗಿ ವಾಕ್ಯ ಹೇಳ್ತಾ ಇದೆ ಏನಂತ ಹೇಳಿದ್ರೆ, ಸ್ವಂತ ಬುದ್ಧಿಯನ್ನ ನೀನು ಆಧಾರ ಮಾಡಿಕೊಳ್ಳಬೇಡ. ಸ್ವಬುದ್ಧಿಯನ್ನ ಎಂದಿಗೂ ಕೂಡ ನೀನು ಆಧಾರ ಮಾಡಿಕೊಳ್ಳಬೇಡ. ದೇವರ ಬಳಿಯಲ್ಲಿ ನೀನು ಬರುವಂತ ಸಮಯದಲ್ಲಿ ನಿನಗೆ ಖಂಡಿತವಾಗಿ ಕಾರ್ಯ ಮಾಡ್ತಾನೆ ಅಂತೇಳಿ ದೇವರಲ್ಲಿ ನೀನು ಪರಿಪೂರ್ಣವಾಗಿ ಏನ್ ಮಾಡು, ಭರವಸೆ ಇಡು. ಹಲ್ಲೆಲೂಯಾ. ಆತನ ಚಿತ್ತಕ್ಕೆ ಮೆಚ್ಚುಗೆಯಾಗಿರುವಂತದ್ದು ಯಾವುದು ನಿನಗೆ ಗೊತ್ತು, ಆದ್ರೆ ಏನ್ ಮಾಡಲ್ಲ ನೀನು, ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ಕಾರಣ ಇಲ್ಲ ರೀ, ನಮ್ಮ ಮನೆಯವ್ರು ಅವ್ರು ಹಂಗಂತಾರೆ, ಇವ್ರು ಹಿಂಗಂತಾರೆ, ಅದು ಇದು ಏನೆಲ್ಲ ಹಿಂದಿಲಿಂದ ಮಾಡ್ಕೊಂಡ್ ಬಂದಿವ್ರಿ. ಇಲ್ಲ ರೀ, ಹಬ್ಬ ಬಂದ, ಹರಿದಿನ ಬಂದ, ಅದು ಬಂದ, ಇದು ಬಂದ ಅಂತೇಳಿ ಏನ್ ಮಾಡ್ಬಿಡ್ತೀರಿ, ತಪ್ಪು ಹೋಗ್ಬಿಡ್ತೀರಿ. ಹಲ್ಲೆಲೂಯಾ. ಹಬ್ಬ ಬಂದಾಗ ಅಡಿಗೆ ಮಾಡ್ಕೊಂಡು ಊಟ ಮಾಡ್ರಿ. ಯಾಕೆ ಮಾಡ್ರಿ ಅಂತ ಹೇಳಿ ಹೇಳ್ತಾ ಇದೀವಿ ಅಂದ್ರೆ, ಪಕ್ಕದ ಮನೆಯವ್ರು ಮಾಡ್ಕೊಂಡಿರ್ತಾರ, ನಿಮ್ಮ ಮನೇಲಿ ಮಕ್ಕಳು ಇರ್ತಾರ, ಅದ್ರ ಸಲುವಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಆಹಾರ, ಯಾವ ಆಹಾರ ಊಟ ಮಾಡಿದ್ರು ಕೂಡ ಅದರಿಂದ ಕೇಡು ಎನ್ನುವಂಥದ್ದು ಇಲ್ಲ. ಹಲ್ಲೆಲೂಯಾ. ನಿಮ್ಮ ಮನೇಲಿ ಇರ್ತಕ್ಕಂಥ ಮಕ್ಕಳು ಅವ್ರ ಮನೆಗೆ ಓಡಿ ಹೋಗ್ಬಾರ್ದು ಅಂತ ಹೇಳೋ ಒಂದು ಕಾರಣಕ್ಕೆ ಮಾತ್ರ ಅದಕ್ಕೆ ಅಲವು ಕೊಟ್ಟಿರೋದು. ಪೌಲನು ಕೂಡ ಹೇಳ್ತಾನೆ, ಆಹಾರವನ್ನ ಸ್ವೀಕಾರ ಮಾಡುವುದರಿಂದಾಗಲಿ ಮಾಡದೇ ಇರುವುದರಿಂದಾಗಲಿ ವಿಶೇಷ ದಿನಗಳಲ್ಲಿ ಯಾವ ಪ್ರಯೋಜನ ಕೂಡ ಇಲ್ಲ. ನಂಬಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡ ಆತನಿಗೋಸ್ಕರವಾಗಿ ಕಾದಿರಬೇಕು, ಪರಿಶುದ್ಧತೆಯನ್ನ ಕಾಪಾಡಿಕೊಳ್ಬೇಕು. ಅದೇ ಬಹಳ ಪ್ರಾಮುಖ್ಯ, ಬಹಳ ಶ್ರೇಷ್ಠ ಪ್ರಿಯರು. ಅದರ ಸಲುವಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಎಷ್ಟು ಜನರು ಇವತ್ತು ಸ್ವಂತ ಬುದ್ಧಿ ಮೇಲೆ ಆಧಾರವಾಗಿದ್ದೀರಿ, ದೇವರ ಮೇಲೆ ಮನಸ್ಸು ಕೊಟ್ಟಿದ್ದೀನಿ ಅಂತ ಹೇಳ್ತೀರಿ, ದೇವ್ರ ಹತ್ರ ಬೇಡಿಕೆಗಳನ್ನು ಇಟ್ಟಿದ್ದೀನಿ ಅಂತ ಹೇಳ್ತೀರಿ, ಆದ್ರೆ ಮುಂದಕ್ಕೆ ಆಗ್ತಾ ಇಲ್ಲ. ಕಾರಣ ಏನಂದ್ರೆ, ಸ್ವಂತ ಬುದ್ಧಿಯಲ್ಲಿ ಇದ್ದೀರಿ. ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಂಡವ್ರು ಏನಾಗ್ತಾರೆ ಪ್ರಿಯರೇ, ನಷ್ಟಕ್ಕೆ ಒಳಗಾಗ್ತಾರೆ. ಲೋಟ ಹೋದ, ಬಹಳ ಚಂದ ಕಾಣ್ತಾ ಇತ್ತು, ನೀರಾವರಿ ಪ್ರದೇಶ. ಹೋದ ಸಮಯದಲ್ಲಿ ಆತನ ಕುಟುಂಬವೂ ಏನಾಯ್ತು, ನಾಶವಾಗಿ ಹೋಯ್ತು. ಒಬ್ಬೇ ಲೋಟ ಹೊರಗಡೆ ಬಂದ ಕೆಟ್ಟ ತಂದೆ, ಭೂಲೋಕದಲ್ಲಿ ಅತಿ ಕೆಟ್ಟ ತಂದೆ ಎನ್ನುವಂತ ಪದವಿಯನ್ನ ಲೋಟನು ಪಡೆದುಕೊಂಡ ಪ್ರಿಯರೇ. ಪ್ರೈಸ್ ಲಾರ್ಡ್. ಅಷ್ಟು ಮಾತ್ರವಲ್ಲದೆ ಈ ಜ್ಞಾನಿಗಳು ಏನ್ ಮಾಡಿದ್ರು, ಸ್ವಂತ ಬುದ್ಧಿ, ಲೋಕದ ಜ್ಞಾನದ ಅನುಸಾರವಾಗಿ ಹುಟ್ಟಬೇಕಾದ ರಾಜ ಎಲ್ಲಿ ಹುಟ್ಟಿರ್ತಾನ, ಅರಮನೆ ಬಿಟ್ಟಿರ್ತಾನ ಅಂತೇಳಿ ಅರಮನೆಯನ್ನ ನೋಡ್ತಾ ಹೋದ್ರು. ಈ ಲೋಕದ ಜ್ಞಾನ ಸಿರಿ ಸಂಪತ್ತನ್ನ ತಂದು ಕೊಡ್ಬೋದು, ಆದ್ರೆ ಪರಲೋಕದ ಜ್ಞಾನ ಆ ಸಿರಿ ಸಂಪತ್ತಿನ ಮೇಲೆ ನಿನಗೆ ಅಧಿಕಾರವನ್ನು ಏನ್ ಮಾಡುತ್ತೆ, ತಂದು ಕೊಡುತ್ತೆ ಪ್ರಿಯರೇ. ಹಲ್ಲೆಲೂಯಾ. ಅದರ ಸಲುವಾಗಿ ವಾಕ್ಯ ಹೇಳ್ತಾ ಇದೆ, ಸಂಪೂರ್ಣವಾಗಿ ಪರಿಪೂರ್ಣವಾಗಿ ನೀನು ದೇವರಿಗೆ ವಿಧೇಯತೆ ಉಳ್ಳವರು ಆಗಬೇಕು. ಆ ಸಮಯದಲ್ಲಿ ದೇವರು ಖಂಡಿತವಾಗಿ ಏನ್ ಮಾಡ್ತಾನೆ, ನಮ್ಮನ್ನ ಆಶೀರ್ವದಿಸ್ತಾನೆ, ನಮ್ಮ ದೇಹಕ್ಕೆ ಆರೋಗ್ಯವನ್ನು ಕೊಡ್ತಾನೆ. ಮತ್ತೆ ದೇವರಿಗೆ ನಿನ್ನ ಆದಾಯದಿಂದಲೂ ಬೆಳೆಯ ಪ್ರಥಮ ಫಲದಿಂದಲೂ ಯೆಹೋವನನ್ನು ಸನ್ಮಾನಿಸು. ಹೀಗೆ ಮಾಡಿದರೆ ನಿನ್ನ ಕಣಜಗಳು ಸಮೃದ್ಧಿಯಿಂದ ತುಂಬುವವು, ತೊಟ್ಟಿಗಳಲ್ಲಿ ದ್ರಾಕ್ಷಾರಸವು ತುಂಬುವುದು. ಹಲ್ಲೆಲೂಯಾ. ಇಸ್ರಾಯೇಲ್ಯರು, ನೀವು ಚರಿತ್ರೆ ನೀವು ಓದಿದ್ರೆ, ಹಳೆ ಒಡಂಬಡಿಕೆ ಓದ್ಕೊಂತ ಬಂದ್ರೆ, ದೇವರವ್ರಿಗೆ ಒಂದು ಏನ್ ಮಾಡಿದ್ರು, ನಿಯಮ ಮಾಡಿದ್ರು. ಏನು ನಿಯಮ ಅಂದ್ರೆ,
ದೇವಾಲಯ ಅದನ್ನ ಯಾರು ನಡೆಸ್ಕೊಂಡು ಹೋಗ್ಬೇಕು? ಲೇವಿಯರು. ಯಾರವರು? ಲೇವಿಯರು. ಆ ಲೇವಿಯರು ಮಾತ್ರ ದೇವಾಲಯದ ಎಲ್ಲ ಕಾರ್ಯಗಳನ್ನು, ಯಾಜಕೋದ್ಯೋಗವನ್ನು ಅವರೇ ಮಾಡಬೇಕು. ಅವರಿಗೆ ಏನಿಲ್ಲ, ಹೊಲದಲ್ಲಿ ಪಾಲಿಲ್ಲ. ಯಾವ ದೇಶದಲ್ಲಿ? ಇಸ್ರಾಯೇಲ್ ದೇಶದಲ್ಲಿ. ಅವರಿಗೆ ಅನ್ನ, ಆಹಾರ, ವಸ್ತ್ರಗಳು, ಹಣ ಎಲ್ಲವೂ ಕೂಡ ಯಾರು ಒದಗಿಸ್ಕೊಡ್ತಾ ಇದ್ರು? ದೇವರು ಒದಗಿಸ್ಕೊಡ್ತಾ ಇದ್ರು. ಉಳಿದಂತ 11 ಕುಲದವರು, ಹಲವಿಯ 12 ಕುಲಗಳು. ಕುಲಗಳಂದ್ರೆ ಏನ್ರಿ? 12 ಜನ ಅಣ್ಣ ತಮ್ಮಂದಿರು. ಅರ್ಥ ಆಗ್ತಾ ಇದಾನ? 12 ಜನ ಅಣ್ಣ ತಮ್ಮಂದ್ರಿಗೆ ಒಬ್ಬೊಬ್ಬರಿಗೆ ಒಂದೊಂದು ಕುಲ ಅಂತ ಹೇಳಿಟ್ಟಿರೋದು. ಯಾಕೋಬನ 12 ಜನ ಮಕ್ಕಳು. ಯೋಸೆಫನು ಬೇರೆ, ರೂಬೇನು ಬೇರೆ, ಯಾಕೋಬನ ಮಕ್ಕಳಾಗಿರ್ತಕ್ಕಂಥ 12 ಜನರಲ್ಲಿ ಒಬ್ಬೊಬ್ಬರದು ಒಂದೊಂದು ಹೆಸರಿನ ಮೇಲೆ ಒಬ್ಬೊಬ್ಬರು. ದಾನ್ ಕುಲದವರು ಬೇರೆ, ನಫ್ತಾಲಿ ಕುಲದವರು ಬೇರೆ. ಅದೇ ರೀತಿಯಾಗಿ ಲೇವಿ. ಈ ಲೇವಿಯವರು ಕಾರ್ಯ ಏನಂದ್ರೆ ದೇವಾಲಯದ ಕಾರ್ಯಗಳನ್ನ ಮಾಡುವಂಥದ್ದು. ಹಲ್ಲೆಲೂಯಾ. ಯಾವಾಗ ಅಲ್ಲಿರ್ತಕ್ಕಂಥ ಇಸ್ರಾಯೇಲ್ಯರು ಲೇವಿಯರಿಗೆ ಕೊಡಬೇಕಾಗಿರ್ತಕ್ಕಂಥ, ಅಂದ್ರೆ ದೇವಾಲಯಕ್ಕೆ ಸಲ್ಲಿಸಬೇಕಾಗಿರ್ತಕ್ಕಂಥ ಕಾಣಿಕೆಯನ್ನ, ದಶಮಾಂಶಗಳನ್ನ ಮತ್ತು ತಮ್ಮ ಆದಾಯದಲ್ಲಿ ಬೆಳೆಯಿಂದ ಬರತಕ್ಕಂಥ ಪ್ರಥಮ ಫಲವನ್ನ ಸಲ್ಲಿಸಲಾರ್ದೆ ಹೋಗ್ತಾ ಇದ್ರು, ದೇವರು ಆ ಸಮಯದಲ್ಲಿ ಶಾಪ ಯಾರ ಮೇಲೆ ತರ್ತಾ ಇದ್ರು? ಹಳೆ ಒಡಂಬಡಿಕೆ ಹೋದ್ರೆ ಯಾರ ಮೇಲೆ ತರ್ತಾ ಇದ್ರು? ಇಡೀ ಇಸ್ರಾಯೇಲ್ ದೇಶದ ಮೇಲೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಯಾಕಂದ್ರೆ ದೇವರು ಒಂದು ಕ್ರಮವನ್ನ ಮಾಡಿದಾನಂದ್ರೆ ಆ ಕ್ರಮವನ್ನ ಪರಿಪಾಲಿಸಿದಾಗ, ಪ್ರಜೆಗಳು ಅದಕ್ಕೆ ನಿಯಮಕ್ಕೆ ಒಳಗಾಗಿ ನಡೆದಾಗ ದೇವರು ಏನ್ ಮಾಡ್ತಾನೆ? ಆಶೀರ್ವಾದ ಮಾಡ್ತಾನೆ. ಅಲ್ಲಿ ವಾಕ್ಯ ಹೇಳ್ತಾ ಇದೆ ಏನಂತ ಹೇಳಿದ್ರೆ, ನಿನ್ನ ದೇಹಕ್ಕೆ ಆರೋಗ್ಯ, ಎಲುಬುಗಳಿಗೆ ಸಾರ ಉಂಟಾಗಬೇಕಾದ್ರೆ ಕೆಟ್ಟದ್ದನ್ನ ನೀನು ತೊರೆದು ಬಿಡಬೇಕು. ಪಾಪ ಯಾವುದೆಂಬುದಾಗಿ ನಿನಗೆ ಗೊತ್ತಿದೆ. ದೇವರನ್ನ ಬಿಟ್ಟು ದೇವರಲ್ಲದವುಗಳ ಕಡೆಗೆ ಹೋಗುವಂಥದ್ದೇ ದೊಡ್ಡದಾಗಿರ್ತಕ್ಕಂಥ ಪಾಪ. ಅಷ್ಟು ಮಾತ್ರವಲ್ಲದೆ ಹೇಳ್ತಾ ಇದೆ, ಮತ್ತೆ ನಿನ್ನ ಆದಾಯದಿಂದಲೂ ಬೆಳೆಯ ಪ್ರಥಮ ಫಲದಿಂದಲೂ ದೇವರನ್ನ ಸನ್ಮಾನಿಸಬೇಕು. ದೇವರ ಆಲಯಕ್ಕೆ, ಇಲ್ಲಿ ಅಂತಲ್ಲ, ಎಲ್ಲಾದ್ರೂ ನೀವು ದೇವರ ಆಲಯಕ್ಕೆ ಏನ್ ಮಾಡ್ಬೇಕು? ನಿಮಗೆ ದೇವರು ಒದಗಿಸಿಕೊಟ್ಟ ಕಾರಣಕ್ಕಾಗಿ ಅದರಲ್ಲಿ ದಶಮಾಂಶವನ್ನ ಖಂಡಿತವಾಗಿ ತೆಗಿಬೇಕು. ದಶಮಾಂಶ ಧರ್ಮಶಾಸ್ತ್ರದಿಂದ ಬಂದಿರುವಂತದ್ದು ಅಲ್ಲ. ದಶಮಾಂಶವನ್ನ ಯಾರು ಕೊಟ್ಟರು? ಪ್ರಥಮವಾಗಿ ಅಬ್ರಹಾಮನು. ಯಾರಿಗೆ ಕೊಟ್ಟರು? ಯೇಸು ಕ್ರಿಸ್ತನಿಗೆ. ಹಲ್ಲೆಲೂಯಾ. ಹಳೆ ಒಡಂಬಡಿಕೆಯಲ್ಲಿ ಪ್ರಾರಂಭದಿಂದಲೂ ಕೂಡ ಯೇಸು ಸ್ವಾಮಿ ಅವ್ರ ಮಾತುಗಳೇ ಇರೋದು. ತಂದೆಯಾದ ದೇವರು, ಕುಮಾರನಾದ ದೇವರು, ಪರಿಶುದ್ಧಾತ್ಮ ದೇವರು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಬೀರಪ್ಪರ ಎದ್ದೇಳ್ರಿ ಅಂದ ತಕ್ಷಣ ನೀವೇನಂತೀರಿ? ಸಾಗರವ್ರಿ ಎದ್ದು ನಿಂತ್ಕೊಳ್ಬೋದು. ಎದಕ್ಕೆ ಎದ್ದು ನಿಂತಿರ್ತೀರಿ ಹೇಳ್ರಿ? ನಾ ಹೇಳಿದ್ದೀನಿ ನಿಮ್ ಕೈ ತೋರಿಸಿ. ಅವಾಗ ಏನ್ ಮಾಡ್ತಾರೆ? ಸಾಗರ್ ಅವರು ಎದ್ದು ನಿಂತ್ಕೊಳ್ತಾರೆ. ಎದ್ದು ನಿಂತ್ಕೊಂಡು ಹೇಳ್ತಾರೆ, ಇಲ್ಲಯ್ಯ ನಾನು ಬೀರಪ್ಪ ಅಲ್ಲ, ನಾನು ದಯಾಸಾಗರ ಲಕ್ಷ್ಮಣ ಅಂತ. ಯಾಕೆ ಹೇಳ್ರಿ? ಅವರಲ್ಲ. ಹೇಳೋದು ಅರ್ಥ ಆಗ್ತಾ ಇದೆನಾ? ಆ ಸಮಯದಲ್ಲಿ ಯೇಸು ಸ್ವಾಮಿ ಸತ್ತು ಎದ್ದು ಬಂದ ಮೇಲೆ ತೋಮ ಎನ್ನುವಂತ ಶಿಷ್ಯ ಏನ್ ಮಾಡ್ತಾನೆ? ಸ್ವಾಮಿಯವರಿಗೆ ಎದುರು ಬಂದು ಮೊಣಕಾಲೂರಿ, ನನ್ನ ದೇವರೇ ನನ್ನ ಕರ್ತನೆ, ನನ್ನ ದೇವರೇ ನನ್ನ ಕರ್ತನೆ ಅಂತ ಹೇಳ್ತಾನೆ. ಸ್ವಾಮಿ ಅವಾಗ ನಾನು ಕರ್ತನ ಮಾತ್ರ ದೇವರಲ್ಲ ಅಂತೇಳಿ ಅಂತಾರ? ಅನ್ನಲ್ಲ. ಕಾರಣ ಏನ್ರಿ? ಆತ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಆದಿಯಲ್ಲಿರುವಂತ ಆ ದೇವರೇ ನರಾವತಾರಿಯಾಗಿ ಲೋಕಕ್ಕೆ ಹೊರಟು ಬಂದಿದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇಲ್ಲಿ ಹೇಳುವಂತ ಅಂಶ ಒಂದೇ, ಆ ಒಂದು ದಶಮಾಂಶ ಎನ್ನುವಂಥದ್ದನ್ನ ಅಬ್ರಹಾಮನು 14ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ. ಸತ್ಯವೇದ ಹೇಳ್ತಾ ಇದೆ. ಒಂದ್ಸಾರಿ ಓದ್ತಿರೋದನ್ನ. ಸಾಲೇಮಿನ ರಾಜ 14ನೇ ಅಧ್ಯಾಯ. ಆದಿಕಾಂಡ ಪುಸ್ತಕ ತೆಗೆದಿದ್ದೀರಾ? ಸಾಲೇಮಿನ ಅರಸನಾದ ಮೆಲ್ಕಿ ಚದೇಕನು ಸಹ ಬಂದು ರೊಟ್ಟಿಯನ್ನು ದ್ರಾಕ್ಷಾರಸವನ್ನು ಕೊಟ್ಟನು. ಇವನು ಪರಾತ್ಪರನಾದ ದೇವರ ಯಾಜಕನಾಗಿದ್ದು ಅಬ್ರಹಾಮನನ್ನು ಆಶೀರ್ವದಿಸಿ ಭೂಮಿ ಆಕಾಶಗಳನ್ನು ನಿರ್ಮಾಣ ಮಾಡಿದ ಪರಾತ್ಪರನಾದ ದೇವರ ಆಶೀರ್ವಾದವು ಅಬ್ರಾಮನಿಗೆ ಆಗಲಿ. ಪರಾತ್ಪರನಾದ ದೇವರು ನಿನ್ನ ಶತ್ರುಗಳನ್ನು ಕೈಗೆ ಒಪ್ಪಿಸಿದ್ದಕ್ಕಾಗಿ ಆತನಿಗೆ ಸ್ತೋತ್ರ ಎಂದು ಹೇಳಿದನು. ಅಬ್ರಾಮನು ತಾನು ಗೆದ್ದು ತಂದಿದ್ದ ಎಲ್ಲಾ ವಸ್ತುಗಳಲ್ಲಿ ಹತ್ತನೆಯ ಒಂದು ಭಾಗವನ್ನು ಅವನಿಗೆ ಕೊಟ್ಟನು. ಎಲ್ಲೈತ್ರಿ ದಶಮ ಭಾಗದ್ದು?
ಎಲ್ಲೈತಿ? ಆರಂಭದಲ್ಲಿ. ಎಲ್ಲೈತಿ? ಆರಂಭದಲ್ಲಿ. ಯಾಕೆ ಈ ಒಂದು ವಾಕ್ಯ ನಮ್ಗೆ ಬಹಳ ಮುಖ್ಯ ಅಂದ್ರೆ, ನಾವು ಕೊಡ್ಲಾರ್ದೆ ಇದ್ರೆ, ಈಗ ಸೇವೆಯಲ್ಲಿದ್ದೀವಿ ನಾವು, ಸೇವೆಯಲ್ಲಿರುವ ಸಮಯದಲ್ಲಿ ಪ್ರತಿ ತಿಂಗಳು ಕೂಡ ಬಂದಿರತಕ್ಕಂಥ ಕಾಣಿಕೆಯನ್ನ ದಶಮ ಭಾಗವಾಗಿ ನಾವು ಯಾರಿಗೆ ಸಪೋರ್ಟ್ ಮಾಡ್ತೀವಿ? ಇನ್ನೊಬ್ಬ ಸೇವಕರಿಗೆ. ನಾವು ಕೊಡ್ಲಾರ್ದೆ ಇದ್ರೆ ಆ ಶಾಪವನ್ನ ಯಾರು ಹೊಂದಿಕೊಂಡಂಗಾಗುತ್ತೆ? ನಾವು ಹೊಂದಿಕೊಂಡಾಗುತ್ತೆ. ಯಾರು ಕೊಡ್ತಾರೋ ಅವರಿಗೆ ಏನಿದೆ? ಆಶೀರ್ವಾದ ಇದೆ. ಹಲ್ಲೆಲೂಯಾ. ಯೇಸು ಸ್ವಾಮಿ ಹೇಳಿರ್ತಕ್ಕಂಥ ಒಂದು ನಿಯಮ, ಈ ನಿಯಮವನ್ನ ತಪ್ಪಿದಾಗನೇ ಶಾಪ ಬರೋದು. ಕೆಲವೊಬ್ಬರ ಹತ್ರ ನೋಡ್ರಿ ಹಣ ಬಹಳ ಇದೆ ಎನ್ನುವ ರೀತಿಯಲ್ಲಿ ಇರುತ್ತೆ, ಆದ್ರೆ ಅವ್ರು ಕೊಡುವಂತ ಕೈಗಳು ಇರಲ್ಲ. ಅದ್ರ ಸಲುವಾಗಿ ಅವ್ರ ಜೀವಿತದಲ್ಲಿ ಸಮಾಧಾನ ಇರಲ್ಲ, ಸಂತೋಷ ಇರಲ್ಲ. ಅವ್ರಿಗೇನು ಬಹಳ ದೊಡ್ಡದೈತ್ ಬಿಡಪ್ಪ ಅನ್ನುವ ರೀತಿಯಲ್ಲಿ ಕಾಣ್ತಾ ಇರ್ತಾರೆ, ಆದ್ರೆ ಅವ್ರಿಗೆ ಎಷ್ಟಿದ್ರು ಕೂಡ ಅವ್ರ ಒಳಗಡೆ ಏನಿರಲ್ಲ, ಆ ಹಣ ನಿಲ್ಲುವಂತ ಸ್ಥಿತಿಗತಿಗಳು ಯಾವುದು ಕೂಡ ಇರಲ್ಲ. ಹಲ್ಲೆಲೂಯಾ. ನಮ್ಮೂರಲ್ಲಿ ಬಹಳ ದೊಡ್ಡ ಶ್ರೀಮಂತರು ಮಂದಿರಕ್ಕೆ ಬರ್ತಾರೆ, ಅವ್ರ ಸಮಸ್ಯೆಗೆ ಬರೋದು ನಂಗೆ ಬಹಳ 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 ಅಂದ್ರೆ ಬಹಳ ದೊಡ್ಡ ಸೈನ್ಸ್ ಮಾಡ್ತಾ ಇದ್ದಾರೆ ಅಮ್ಮಗಳು. ಇನ್ನೂ ನಾವು ಫೀಸ್ ಕಟ್ಟಿಲ್ಲ, ಫೀಸ್ ಕಟ್ಟಬೇಕು, ಅದಕ್ಕೆ ದುಡ್ಡಿಂದು ಅನುಕೂಲ ಆಗುತ್ತೆ ಅಂತ ಹೇಳ್ತಾರೆ. ಇನ್ನೊಂದು ಬರೀತಾರೆ, ಬಹಳ ಸಾಲ ಆಗಿದೆ, ಆ ಸಾಲದ ಸಮಸ್ಯೆ ನೀವು ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಕಟ್ಟಿದಂತ. ಕಾರಣ ಏನ್ರಿ? ಅವರು ದೇವರಿಗೆ ಕೊಡೋದಕ್ಕೆ ಇಷ್ಟಪಡಲ್ಲ. ಬೇರೆ ಬೇರೆ ಎಲ್ಲ ಕಡೆಗೆ ಲೋಕದ ಕಾರ್ಯಗಳಿಗೆ ಎಲ್ಲದಕ್ಕೆ ಏನ್ ಮಾಡ್ತಾರೆ? ಖರ್ಚು ಮಾಡ್ತಾರೆ. ಆದ್ರೆ ದೇವರಿಗೆ ಕೊಡೋದಕ್ಕೆ ಮಾತ್ರ ಇಷ್ಟಪಡಲ್ಲ. ಎಲ್ಲಿ ದೇವರಿಗೆ ಕೊಡೋದಕ್ಕೆ ಇಷ್ಟಪಡಲು ಅವ್ರು ಏನಾಗ್ತಾರೆ ಅಂತ ಹೇಳುತ್ತೆ ವಾಕ್ಯ? ಶಾಪಗ್ರಸ್ತರು. 3ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಮಲಾಕಿನ ಪ್ರವಾದನೆ ಗ್ರಂಥದಲ್ಲಿ 7, 8, 9, 10 ವಚನಗಳವರೆಗೆ ದೇವರು ಮಾತಾಡ್ತಾ ಇದ್ದಾರೆ. ನೀವು ಕದ್ದುಕೊಳ್ತಾ ಇದ್ದೀರಿ, ಅದರ ಸಲುವಾಗಿ ಶಾಪ ಎನ್ನುವಂಥದ್ದು ನಿಮಗೆ ತಗಲಿದೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದರ ಸಲುವಾಗಿ ಪ್ರೇರಿಲ್ ವಾಕ್ಯ ಹೇಳ್ತಾ ಇದೆ, ರೊಟ್ಟಿ ದ್ರಾಕ್ಷಾರಸ 10ರಲ್ಲಿ 1 ಭಾಗ ಇದು ಅಬ್ರಾಹ್ಮನ ಕಾಲದಿಂದ ನೇಮಕವಾಗಿರುವಂಥದ್ದು, ಇವಾಗಿಂದಲ್ಲ ಇದು. ಧರ್ಮಶಾಸ್ತ್ರ ಕೆಲವು ಜನರು ಹೆಂಗ್ ಬೋಧನೆ ಮಾಡ್ತಾರೆ ಅಂದ್ರೆ, ಧರ್ಮಶಾಸ್ತ್ರ ಹೋಗ್ಬಿಡ್ತಲ್ಲ. ಧರ್ಮಶಾಸ್ತ್ರ ಹೋಗಿಲ್ಲ, ಧರ್ಮಶಾಸ್ತ್ರವನ್ನ ಯೇಸು ಕ್ರಿಸ್ತನು ಮಾತ್ರ ನೆರವೇರಿಸಿದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದರ ಸಲುವಾಗಿ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ನೀನು ದೇವರಿಗೆ ಕೊಡುವಾಗ ದೇವರು ನಿನ್ನ ಏನ್ ಮಾಡ್ತಾನೆ? ಆಶೀರ್ವಾದ ಮಾಡ್ತಾನೆ. ಹೆಂಗ್ ಮಾಡ್ತಾನೆ ನೋಡ್ರಿ, 3:10ನೇ ವಚನ. ಹೀಗೆ ಮಾಡಿದರೆ ನಿನ್ನ ಕಣಜಗಳು ಸಮೃದ್ಧಿಯಿಂದ ತುಂಬುವವು, ತೊಟ್ಟಿಗಳಲ್ಲಿ ದ್ರಾಕ್ಷಾರಸವು ತುಂಬಿ ತುಳುಕುವುದು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಮಲಾಕಿ 3, 7, 8, 9, 10 ವಚನಗಳಲ್ಲಿ ಕದ್ದುಕೊಳ್ತಾ ಇದ್ದೀರಿ, ಶಾಪಗ್ರಸ್ತರಾಗಿದ್ದೀರಿ. ಕಾರಣ ಏನು? ದೇವರಿಗೆ ನೀವು ಕೊಡುವಂಥದ್ದನ್ನ ಕೊಡ್ತಾ ಇಲ್ಲ. ಆದ್ರೆ ಕೊಡುವಂತ ಮಕ್ಕಳಿಗೆ ಯಾವ ರೀತಿ ಆಶೀರ್ವಾದ ಅಂತ ಹೇಳಿ ಜ್ಞಾನೋಕ್ತಿಗಳ ಪುಸ್ತಕ 3ನೇ ಅಧ್ಯಾಯ 10ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ. ನಿನ್ನ ಕಣಜಗಳು ಸಮೃದ್ಧಿಯಿಂದ ತುಂಬುವ, ತೊಟ್ಟಿಗಳಲ್ಲಿ ದ್ರಾಕ್ಷಾರಸವು ತುಂಬಿ ತುಳುಕುವುದು. ಅದರ ಸಲಗೆ ರಾಜನಾಗಿರ್ತಕ್ಕಂಥ ದಾವೀದನು ಹೇಳ್ತಾ ಇದ್ದಾನೆ ಏನಂತ ಹೇಳಿ, ಯೆಹೋವನು ನನಗೆ ಕುರುಬನು, ಕೊರತೆ ಪಡೆನು, ಆತನ ಹಸಿರುಗಾವಲುಗಳಲ್ಲಿ ನನ್ನನ್ನ ತಂಗಿಸುತ್ತಾನೆ. ಹಲ್ಲೆಲೂಯಾ. ಯಾಕೆ ಹೇಳ್ರಿ? ದೇವರಿಗೋಸ್ಕರವಾಗಿ ಸಿದ್ಧವಾಗಿ ನಿಂತಿರ್ತಕ್ಕಂಥ ಹುಡುಗ ಪ್ರಿಯರೇ. ದೇವರು ಏನಂತ ಹೇಳಿ ಸಾಕ್ಷಿ ಕೊಡ್ತಾನೆ ದಾವೀದನ ಬಗ್ಗೆ? ನನ್ನ ಹೃದಯಾನುಸಾರಿ. ಯಾರ ಹೃದಯಾನುಸಾರಿ? ದೇವರ ಹೃದಯ. ದೇವರ ಹೃದಯ ಹೆಂಗಿದೆಯೋ ಅದೇ ರೀತಿಯಾಗಿ ನಡೆದುಕೊಳ್ಳುವಂತ ವ್ಯಕ್ತಿ ಯಾರು ಪ್ರಿಯರೇ? ದಾವೀದ. ನನ್ನ ಇಷ್ಟಾನುಸಾರಗಳನ್ನ ಮಾಡುವಂತ ವ್ಯಕ್ತಿ ಎಂಬುದಾಗಿ ದೇವರು ಸಾಕ್ಷಿ ಕೊಟ್ಟ ಪ್ರಿಯರ. ಅದರ ಸಲ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಆ ದಾವೀದನು ಹೇಳ್ತಾ ಇದ್ದಾನೆ 23ನೇ ಕೀರ್ತನೆಯಲ್ಲಿ, ನನ್ನ 4-5 ವಚನ ಓದ್ತಿರುವ ಸರಿ. 23ನೇ ಕೀರ್ತನೆ. 4 ಕಾರ್ಗತ್ತಿನ ಕಣಿವೆಯಲ್ಲಿ ನಡೆಯುವಾಗಲೂ ಅಲ್ಲ 5ನೇ ವಚನ. ವೈರಿಗಳ ಮುಂದೆಯೇ ನೀನು ನನಗೋಸ್ಕರ ಔತಣವನ್ನ ಸಿದ್ಧಪಡಿಸುತ್ತಿ, ನನ್ನ ತಲೆಗೆ ತೈಲವನ್ನ ಹಚ್ಚಿಸುತ್ತಿ, ನನ್ನ ಪಾತ್ರೆಯೂ ತುಂಬಿ ಹೊರಸೂಸುತ್ತದೆ. ಹೆಂಗಂತೆ? ಓವರ್ ಫ್ಲೋ ಅಂತ ಹೇಳಂತ ಅಂದ್ರೆ ಹೆಚ್ಚಾಗಿ ತುಂಬಿ ಹರಿಯುವಂಥದ್ದು. ಹಲ್ಲೆಲೂಯಾ. ಹೇಳೋದು ಅರ್ಥ ಆಗ್ತಾ ಇದೆನಾ? ತುಂಬಿ ತುಳುಕುವ ಹಾಗೆ ನೀನು ನನಗೆ ಮಾಡ್ತೀಯ. ಕಾರಣ ಒಂದೇ, ದಾವೀದನು ದೇವರಿಗೆ ಇಷ್ಟಾನುಸಾರವಾಗಿ ಹೃದಯಾನುಸಾರಿಯಾಗಿ ದೇವರು ಹೇಳಿದ ಮಾರ್ಗದಲ್ಲೇ ನಡೆದ ಪ್ರಿಯರೇ. ಹಲ್ಲೆಲೂಯಾ. ತನ್ನ ಸ್ವಂತ ಬುದ್ಧಿಯನ್ನು ಆಧಾರ ಮಾಡಿಕೊಳ್ಳಲಿಲ್ಲ, ಪರಿಪೂರ್ಣವಾಗಿ ತನಗೆ ಇರುವಂತದ್ದೆಲ್ಲವನ್ನ ದೇವರಿಗೆ ಒಪ್ಪಿಸಿಕೊಟ್ಟ. ಅದರ ಸಲುವಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರು ದೇವಾಲಯ ಕಟ್ಟು ಅಂತೇಳಿ ಯಾರಿಗೆ ಕೊಟ್ಟರು ಕೆಲಸವನ್ನ? ದಾವೀದನಿಗೆ. ಆದ್ರೆ ದಾವೀದನು ಬಹಳ ರಕ್ತ ಮಾಡಿದ ಕಾರಣಕ್ಕಾಗಿ, ಯುದ್ಧಗಳನ್ನು ಮಾಡಿದ ಕಾರಣಕ್ಕಾಗಿ, ನೀನು ಕಟ್ಟೋದು ಬೇಡ, ನಿನ್ನ ಮಗನಾಗಿರತಕ್ಕಂಥ ಸೊಲೊಮೋನನ್ನು ಕಟ್ಟಬೇಕಂತ ಹೇಳಿದ. ಸೊಲೊಮೋನನು 7 ವರ್ಷಗಳಲ್ಲಿ ಏನ್ ಮಾಡಿದ ಪ್ರಿಯರೇ? ಆ ಒಂದು ದೇವಾಲಯವನ್ನು ಕಟ್ಟುವುದಕ್ಕೆ
ದಾವೀದನೇ ಹೆಚ್ಚಿನ ಒಂದು ಬಂಗಾರವನ್ನ, ಬೆಳ್ಳಿಯನ್ನ, ಮರಗಳನ್ನ ಏನ್ ಮಾಡಿದ, ಬಳುವಳಿಯಾಗಿ ಕಾಣಿಕೆಯಾಗಿ ದೇವಾಲಯ ಕಟ್ಟುವುದಕ್ಕೆ ಕೊಟ್ಟ ಪ್ರಿಯರು. ಅದರ ಸಲುವಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸ್ವಬುದ್ಧಿಯನ್ನ ಆಧಾರ ಮಾಡಿಕೊಳ್ಬೇಡ್ರಿ. ಸ್ವಂತ ಮಾರ್ಗಗಳು, ಸ್ವಂತ 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 ಸ್ವ ಅಂತ ಹೇಳಿದ್ರೆ ಯಾವುದಕ್ಕೆ ಸಾದೃಶ್ಯ? ಅದು ಸೈತಾನನಿಗೆ ಸಾದೃಶ್ಯ. ಸೈತಾನಿಗೆ ಅವಕಾಶ ಮಾಡಿಕೊಡ್ಬೇಡ್ರಿ. ವಾಕ್ಯದಲ್ಲಿ ಹೇಳ್ತಾ ಇದೆ, ನೀವು ದೇವರಿಗೆ ಪರಿಪೂರ್ಣವಾಗಿ ನಿಮ್ಮನ್ನು ನೀವು ಒಪ್ಪಿಸಿಕೊಡುವುದೇ ಆದರೆ, ವಿಧೇಯತೆಯನ್ನು ತೋರಿಸುವುದಾದರೆ ಆತನು ನಿನ್ನ ಮಾರ್ಗವನ್ನ ಏನ್ ಮಾಡ್ತಾನೆ, ಸರಾಗ ಮಾಡ್ತಾನೆ. ನಾವು ನಡಿಬೇಕಾಗಿರುವಂಥದ್ದು ಎಷ್ಟೋ ದೂರ ಇದೆ. ಇನ್ನ ಪ್ರಯಾಣ, ಜೀವಿತದ ಒಂದು ಪ್ರಯಾಣ. ಆ ಪ್ರಯಾಣ ಸುಖಕರವಾಗಿ ಇರಬೇಕಾದ್ರೆ ಕೆಲವೊಂದು ಟೈಮ್ನಾಗ ತಗ್ಗು ದಿಣ್ಣೆಗಳು ಬರ್ತಾವ ಭಕ್ತಿಯ ಜೀವಿತದಲ್ಲಿ. ಯಾವಾಗ ಬರ್ತಾವ? ನಾವಿನ್ನೂ ಪರಿಪೂರ್ಣರಾಗಿ ಇರಲಾರದಂತ ಒಂದು ಸಮಯದಲ್ಲಿ. ಹಲ್ಲೆಲೂಯಾ. ಅದರ ಸಲುವಾಗಿ ಯೌವನಸ್ಥನು ತನ್ನ ನಡತೆಯನ್ನು ಶುದ್ಧಪಡಿಸಿಕೊಳ್ಳುವುದು ಯಾವುದರಿಂದ? ಯಾವುದರಲ್ಲಿ ಯೌವನಸ್ಥ? ಯಾವುದರಲ್ಲಿ ಯೌವನಸ್ಥ? ವಾಕ್ಯದಲ್ಲಿ ಯೌವನಸ್ಥರಾಗಬೇಕು ನಾವು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಯಾವುದರಲ್ಲಿ? ಬೆಳವಣಿಗೆಯಲ್ಲಿ ಯೌವನಸ್ಥರಲ್ಲ. ಬೆಳವಣಿಗೆಯಲ್ಲಿ ಯೌವನಸ್ಥರು ಎಷ್ಟೋ ಜನರು ತಪ್ಪು ಹೋಗಿದ್ದಾರೆ, ಏನೆಲ್ಲ ತಪ್ಪಾದ ಕಾರ್ಯಗಳಲ್ಲಿ ಇದ್ದಾರೆ. ಆದರೆ ವಾಕ್ಯದಲ್ಲಿ ನಾವು ಯೌವನಸ್ಥರಾಗಿ ತಪ್ಪಾದ ಮಾರ್ಗಗಳನ್ನ ಪರಿಪೂರ್ಣವಾಗಿ ಬಿಟ್ಟು ಸ್ಥಿರವಾದ ರೀತಿಯಲ್ಲಿ ನಾವು ಜೀವಿಸಬೇಕು. ಅದರ ಸಲುವಾಗಿ ವಾಕ್ಯ ಹೇಳ್ತಾ ಇದೆ, ಒಂದೇ ಅಂಶ ಏನ್ರಿ? ಸ್ವಬುದ್ಧಿಯನ್ನ ಆಧಾರ ಮಾಡಿಕೊಳ್ಳಬೇಡ. ಸ್ವಬುದ್ಧಿ ಅಪಾಯಕ್ಕೆ ತಂದು ನಿಲ್ಲಿಸುತ್ತೆ, ನಾಶನಕ್ಕೆ ತಂದು ನಿಲ್ಲಿಸುತ್ತೆ, ಅವಮಾನಕ್ಕೆ ತಂದು ನಿಲ್ಲಿಸುತ್ತೆ. ನಿನ್ನದೆಲ್ಲವನ್ನ ಯಾರಿಗೆ ಒಪ್ಪಿಸ್ಕೊಡ್ಬೇಕು? ಸೃಷ್ಟಿಕರ್ತನಾಗಿರುವಂತ ದೇವ್ರಿಗೆ ಒಪ್ಪಿಸ್ಕೊಟ್ರೆ ಆತನು ಎಲ್ಲವುಗಳನ್ನ ಏನ್ ಮಾಡ್ತಾನೆ, ಸರಾಗ ಮಾಡ್ತಾನೆ. ಈ ಸಮಯದಲ್ಲಿ ನಾವೆಲ್ಲರೂ ಕೂಡ ನಿಂತ್ಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ಸ್ವಂತ ಬುದ್ಧಿಯ ಮೇಲೆ ಆಧಾರವಾಗಿದ್ದೀಯನ್ನು ಪ್ರಿಯಳೆ. ಸತ್ಯವೇದ ಹೇಳ್ತಾ ಇದೆ, ಲೋಟನು ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಂಡು ಸ್ವಂತ ಆಲೋಚನೆಯಿಂದ, ಅಯ್ಯೋ ಆ ಭಾಗ ನೀರಾವರಿ ಇರ್ತಕ್ಕಂಥ ಸ್ಥಳ, ಅಲ್ಲಿ ಸಮೃದ್ಧಿ ಇದೆ, ನಮ್ ದೊಡ್ಡಪ್ಪಗ ಏನೂ ಗೊತ್ತಿಲ್ಲ ಎನ್ನುವ ರೀತಿಯಲ್ಲಿ, ಇಲ್ಲೇ ಇರ್ಲಿ ನಮ್ ದೊಡ್ಡಪ್ಪ ಎನ್ನುವಂತ ರೀತಿಯಲ್ಲಿ ಆ ಒಂದು ನೀರಾವರಿ ಇರುವಂತ ಸೊದಮ ಗೊಮೋರ ಪಟ್ಟಣದ ಕಡೆಗೆ ಹೋದ ಪ್ರಿಯರೇ. ಆದ್ರೆ ಅಲ್ಲಿ ಹೋಗಿ ದೇವರಿಗೆ ವಿಧೇಯತೆಯನ್ನು ತೋರಿಸ್ತಾನೆ ಅಂತ ಹೇಳಿದ್ರೆ ಯಾವುದು ತೋರಿಸ್ಲಿಲ್ಲ. ಒಂದು ವೇಳೆ ಆತನು ದೇವರಿಗೆ ವಿಧೇಯತೆಯನ್ನು ತೋರಿಸಿ ತಗ್ಗಿ ಬಗ್ಗಿ ನಡೆದಿದ್ರೆ ಆತನ ಚರಿತ್ರೆ ಬದಲಾಗಿ ದೇವರು ಬರೆಸ್ತಾ ಇದ್ದೇನೋ. ಆದ್ರೆ ಅವನು ಯಾವ ವಿಷಯದಲ್ಲಿ ಕೂಡ ದೇವರಿಗೆ ಮಾನ್ಯತೆಯನ್ನು ಕೊಡ್ಲಿಲ್ಲ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಅಲ್ಲಿ ವಾಕ್ಯ ಹೇಳ್ತಾ ಇದೆ, ಆ ಕಡೆ ಹೋಗಿರ್ತಕ್ಕಂಥ ಲೋಟ ದೇವರಿಂದ ದೂರವಾಗುವಂಥದ್ದು ಮಾತ್ರವಲ್ಲದೆ ಕುಟುಂಬವನ್ನು ಕೂಡ ಕಳೆದುಕೊಂಡ ಪ್ರಿಯರೇ. ಕಾರಣ ಒಂದೇ, ಸ್ವಂತ ಜ್ಞಾನ, ಸ್ವಂತ ಬುದ್ಧಿ. ಇವತ್ತಿನ ಪರಿಸ್ಥಿತಿ ಯಾವ ರೀತಿಯಾಗಿ ಒಂದ್ಸಾರಿ ಆಲೋಚನೆ ಮಾಡು. ಪ್ರಯಾಣವಾಗಿ ಹೋಗ್ತಾ ಇದ್ದಾರೆ, ಯೆಹೂದ್ಯರ ಅರಸನಾಗಿರ್ತಕ್ಕಂಥ ಯೇಸು ಕ್ರಿಸ್ತನು ಎಲ್ಲಿ ಹುಟ್ಟಿದ್ದಾನೆ ಎಂಬುದಾಗಿ ನೋಡುವುದಕ್ಕಾಗಿ ಇವರು ಯೆರೂಸಲೇಮನ್ನು ನೋಡಿದ್ರೆ ಹೊರತಾಗಿ ಬೆತ್ಲೆಹೇಮಿನ ಕಡೆಗೆ ಹೋಗ್ಲಿಲ್ಲ. ನಕ್ಷತ್ರವನ್ನ ಸ್ವಲ್ಪ ಹೊತ್ತು ಅಸಡ್ಡೆ ಮಾಡಿದ್ರು. ನಕ್ಷತ್ರ ಇಷ್ಟು ದಿವಸ ನೀನು ನಡೆಸಿದೆ ಸಾಕು, ಇನ್ನು ಮುಂದೆ ನೀನು ನಡೆಸುವಂಥದ್ದು ಬೇಕಾಗಿಲ್ಲ, ನಮ್ಮ ಜ್ಞಾನ ಇದೆ, ಅರಸನು ಹುಟ್ಟಬೇಕಾಗಿರುವಂಥದ್ದು ಅರಮನೆಯಲ್ಲಿ ಎಂಬುದಾಗಿ ತಿಳಿದುಕೊಂಡು ಅವರು ಪ್ರಿಯರೇ ದಾರಿ ತಪ್ಪಿದರು ಪ್ರಿಯರೇ. ಆಮೇಲೆ ಗೊತ್ತಾಗುತ್ತೆ, ದೇವರು ಜೋಕೆ ಮಾಡಿಕೊಂಡು ಪುನಃ ನಕ್ಷತ್ರವನ್ನು ಕಳಿಸಿದ ಸಮಯದಲ್ಲಿ ಅವರು ನಜರೇತ್ ಎನ್ನುವಂತ ಊರಿಗೆ ಹೋಗಿ ಆ ಕೂಸಿಗೆ ವಂದಿಸಿ ಅಡ್ಡ ಬಿದ್ದು ಕಾಣಿಕೆಗಳನ್ನು ಅರ್ಪಿಸಿ ಅವರು ಆ ಮಗುವಿನಿಂದ ಆಶೀರ್ವಾದಗಳನ್ನು ಹೊಂದಿಕೊಂಡ್ರು ಎಂಬುದಾಗಿ ಪ್ರಿಯರೇ. ಈ ಸಮಯದಲ್ಲಿ ಒಂದು ವೇಳೆ ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಂಡ್ರೆ ನಷ್ಟ ಆಗುತ್ತೆ. ಆ ಜ್ಞಾನಿಗಳು ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಂಡು ಯೆರೂಸಲೇಮಿಗೆ ಹೋದ ಕಾರಣಕ್ಕಾಗಿ 2 ವರ್ಷದ ಮಕ್ಕಳು, ಎಷ್ಟೋ ಮಕ್ಕಳು ಸತ್ತು ಹೋದರು ಪ್ರಿಯರೇ. ಆ ರಾಜನಾಗಿರ್ತಕ್ಕಂಥ ಆ ವ್ಯಕ್ತಿ ಎಲ್ಲರನ್ನು ಕೂಡ ಸಾಯಿಸಿಬಿಟ್ಟ. 2 ವರ್ಷದ ಮಕ್ಕಳನ್ನ, ಹುಟ್ಟಿರ್ತಕ್ಕಂಥ ಮಕ್ಕಳು ಎಷ್ಟೋ 9 ತಿಂಗಳು, 8 ತಿಂಗಳು, 7 ತಿಂಗಳು ಹೊತ್ತು ಎತ್ತಿರ್ತಕ್ಕಂಥ ಮಕ್ಕಳು ಕಣ್ಣು ಮುಂದೆ ಸಾಯ್ತಾ ಇರಬೇಕಾದ್ರೆ ಭಯಂಕರವಾಗಿರ್ತಕ್ಕಂಥ ರೋದನೆ ಆ ಒಂದು ಭಾಗದಲ್ಲಿ ಕೇಳಿಸ್ತು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಇವತ್ತು ಸಮಯದಲ್ಲಿ ಸ್ವಂತ ಬುದ್ಧಿ ಉಳ್ಳವನಾಗಿ ನೀನಿದ್ರೆ ಖಂಡಿತವಾಗಿ ಬಿಡುಗಡೆ ಇಲ್ಲ. ಸ್ವಂತ ಬುದ್ಧಿ ಉಳ್ಳವನಾಗಿ ನೀನಿದ್ರೆ ಖಂಡಿತವಾಗಿ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳೋದಿಲ್ಲ. ಒಂದು ವೇಳೆ ಸೈತಾನ್ ನಿನ್ನನ್ನು ಆಶೀರ್ವಾದ ಮಾಡಬಹುದು. ಯಾಕಂದ್ರೆ ಸೈತಾನದ ಒಂದೇ ಉದ್ದೇಶ, ನಿನ್ನ ಹೆಂಗಾದ್ರೂ ಮಾಡಿ ನರಕಕ್ಕೆ ಕರ್ಕೊಂಡು ಹೋಗ್ಬೇಕೆಂಬುದಾಗಿ. ಅದರ ಸಲುವಾಗಿ ಅವನು ಎಲ್ಲವನ್ನ ತೋರಿಸ್ತಾನೆ, ಈ ಲೋಕದ ಆಶೆಗಳನ್ನ ತೋರಿಸ್ತಾನೆ, ಆಶಾ ಭೋಗಗಳನ್ನ ತೋರಿಸ್ತಾನೆ. ಆದರೆ ದೇವರು ತೋರಿಸುವಂಥದ್ದು
ಸ್ಥಿರವಾಗಿರುವಂತದ್ದು, ನಾಶವಾಗಲಾರದಿರುವಂತದ್ದು ಪ್ರೇರ. ಅದರ ಸಲುವಾಗಿ ಈ ಸಮಯದಲ್ಲಿ ದೇವರಿಗೆ ಮಾನ್ಯತೆ ಕೊಡ್ರಿ, ದೇವರಿಗೆ ವಿಧೇಯರಾಗ್ರಿ, ದೇವರಿಗೆ ಒಳಗಾಗ್ರಿ. ಲೋಕದ ಕಾರ್ಯದ ಕಡೆಗೆ ಹೋಗ್ಬೇಡ್ರಿ, ಲೋಕದ ಸಂಪ್ರದಾಯ ಪದ್ಧತಿಗಳನ್ನ ಮಾಡಬೇಡ್ರಿ. ದೇವ್ರ ವಾಕ್ಯ ಹೇಳ್ತಾ ಇದೆ ಏನಂತಂದ್ರೆ, ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಳ್ಳದೆ ನಿನ್ನ ಎಲ್ಲಾ ನಡವಳಿಕೆಯಲ್ಲಿ ಕೂಡ ಯೆಹೋವನಿಗೆ ವಿಧೇಯತೆಯುಳ್ಳವನಾಗಿರು, ಆತನಲ್ಲಿ ಭರವಸೆಯಿಂದಿರು ಎಂಬುದಾಗಿ ನೀನು ಇರುವುದಾದರೆ ದೇವರು ಖಂಡಿತವಾಗಿ ನಿನ್ನ ಜೀವಿತದಲ್ಲಿ ಕಾರ್ಯ ಮಾಡ್ತಾನೆ ಪ್ರಿಯರೇ. ಮಹೋನ್ನತನು ಮಹಾಪರಿಶುದ್ಧನಾದ ದೇವರೇ, ನಿನಗೆ ಸ್ತೋತ್ರಗಳಯ್ಯ. ಹೌದು ಸ್ವಾಮಿ, ಇಷ್ಟೊತ್ತು ನನ್ನ ಸಂಘ ನಮ್ಮೆಲ್ಲರ ಸಂಘ ಮಾತನಾಡಿದ್ದಕ್ಕಾಗಿ ಸ್ತೋತ್ರ. ಹೌದು ಕರ್ತನೆ, ಸ್ವಬುದ್ಧಿಯನ್ನ ನಾವು ಎಂದಿಗೂ ಕೂಡ ಆಧಾರ ಮಾಡಿಕೊಳ್ಳದೆ ಕರ್ತನೆ ಪರಿಪೂರ್ಣವಾಗಿ ನಿನ್ನ ಮೇಲೆ ಭರವಸೆ ಇಟ್ಟು ನಡೆದುಕೊಳ್ಳುವಂತ ಸ್ಥಿತಿಯನ್ನು ಅನುಗ್ರಹ ಮಾಡಪ್ಪ. ಹೌದು ಕರ್ತನೆ, ನಿನಗೆ ಅಸಾಧ್ಯ ಲೋಕದಲ್ಲಿ ಯಾವುದಿಲ್ಲ ಸ್ವಾಮಿ, ಎಲ್ಲ ಕಾರ್ಯಗಳು ಸಾಧ್ಯಗೊಳಿಸುವಂತ ಮಹಾದೇವರು ನೀನಾಗಿರೋದಕ್ಕಾಗಿ ಸ್ತೋತ್ರ. ಇಲ್ಲಿ ಕೂಡಿ ಬಂದಿರತಕ್ಕಂಥ ಸಹೋದರಿಯರು, ಅವರ ಕುಟುಂಬ ಮಕ್ಕಳು ಎಲ್ಲರನ್ನ ಆಶೀರ್ವಾದ ಮಾಡಪ್ಪ. ಗರ್ಭಫಲ ಪಂಕ್ತಿ ಕರ್ತನೆ, ಆ ಒಂದು ಪಂಕ್ತಿಯಲ್ಲಿ ಭಾಗವಹಿಸಿರ್ತಕ್ಕಂಥ ಮಕ್ಕಳಿಗೆ ಗರ್ಭಫಲವನ್ನು ಸ್ವಾಮಿ 50 ಕುಟುಂಬಗಳಿಗೆ ನೀನು ಕೊಟ್ಟಿದ್ದೀಯಪ್ಪ. ಈ ಸಮಯದಲ್ಲಿ ಕರ್ತನೆ ಇದರಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಆ ತಾಯಿಗೂ ಕೂಡ ನೀನು ಅನುಗ್ರಹ ಮಾಡಿದ್ದೀಯ, ಅದಕ್ಕಾಗಿ ನಿನಗೆ ಅನಂತ ಕೃತಜ್ಞತಾ ಸ್ತೋತ್ರಗಳನ್ನು ಸಲ್ಲಿಸ್ತಾ ಇದ್ದೇವೆ. ಪರಿಶುದ್ಧನಾದ ದೇವರು ಎಲ್ಲ ರೀತಿಯಲ್ಲಿ ನೀನು ಸೌಖ್ಯ ಕೊಟ್ಟು ನಡೆಸಬೇಕೆಂಬುದಾಗಿ ನಜರೇತಿನ ಯೇಸುವಿನ ನಾಮದಲ್ಲಿ ಕರ್ತನೆ ಇವರು ಇಟ್ಟುಕೊಂಡಿರ್ತಕ್ಕಂಥ ಗುರಿ ಉದ್ದೇಶಗಳು ಸಫಲತೆಗಳು ಎಲ್ಲವೂ ಸ್ವಾಮಿ ನಿನಗೆ ವಿಧೇಯತೆಯ ಜೀವಿತವನ್ನು ತೋರಿಸುವ ರೀತಿಯಲ್ಲಿ ಇರ್ಲಿಕ್ಕೆ ಆಗುವಂತೆ ಅಣಿಗೊಳಿಸಬೇಕೆಂಬುದಾಗಿ ನಿನ್ನ ಚಿತ್ತವೇ ನಮ್ಮ ಜೀವಿತದಲ್ಲಿ ನೆರವೇರಿಸಬೇಕೆಂಬುದಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಅರ್ಪಿಸಬೇಡಿ. ತಂದೆಯಾದ ದೇವರು ಶಾಶ್ವತವಾದ ಪ್ರೀತಿ, ಕುಮಾರರಾಗಿ ಬಂದು ಯೇಸು ಕ್ರಿಸ್ತನ ಶಾಶ್ವತವಾದ ಕೃಪೆ, ಪರಿಶುದ್ಧಾತ್ಮ ದೇವರ ಶಾಶ್ವತವಾದ ಅನುಮತಿ ನಡೆಸುವಿಕೆ, ಅಲಂಕರಿಸುವಿಕೆ, ಕೂಡಿ ಬಂದಿರತಕ್ಕಂಥ ದೇವರ ಸಂಘದಲ್ಲಿ ಸಕಲ ಸತ್ಪತ್ತರ ಸಂಘಗಳು, ಪ್ರಪಂಚದಲ್ಲಿ ಎಲ್ಲಾ ಮನುಷ್ಯರ ಸಂಘದಲ್ಲಿ ಸದಾಕಾಲ ಸ್ವಾಮಿ. ಯೇಸು ರಕ್ತಕ್ಕೆ ಜಯ, ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳು ಲಯ, ಸಕಲ ಪಾಪಗಳು ಲಯ, ಯೇಸು ರಕ್ತಕ್ಕೆ ಜಯ, ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳು ಲಯ, ಸಕಲ ಪಾಪಗಳು ಲಯ, ಯೇಸು ಪ್ರಭು ರಕ್ತಕ್ಕೆ ಸಂಪೂರ್ಣ ವಿಜಯ, ಯೇಸು ಪ್ರಭು ರಕ್ತಕ್ಕೆ ಸಂಪೂರ್ಣ ವಿಜಯ, ಸಕಲ ಪಾಪಗಳ ಅನಂತ ನಾಶನ, ಸಕಲ ಪಾಪಗಳ ಅನಂತ ನಾಶನ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಸ್ತೋತ್ರ, ಸ್ತೋತ್ರ. ಒಳ್ಳೆ ಸಮಯಗಳು ಯೇಸುವೇ